ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಯಶ್ವಂತ್. ನೀವು ನೋಡ್ತಾ ಇರೋದು ಯಶ್ವಂತ್ ಬ್ಲಾಗ್ಸ್. ನಾವೇ ಬಂದಿರೋ ಜಾಗ ನನ್ನ ಬ್ಯಾಕ್ ಗ್ರೌಂಡ್ ನೋಡಿದ್ರೆ ಗೊತ್ತಾಗಿರುತ್ತೆ ನಿಮ್ಗೆ ಆಗ್ಲೇ. ಜಿಯಾನ್ ಫ್ಲವರಾನ್ ಫ್ಯಾಕ್ಟ್ರಿ, ಟಾಪ್ ನಾಚ್ ಫ್ಲವರಾನ್ಸ್ ನಿಮಗೆ ಬೇಕಾಗಿದ್ರೆ 100% ನೀವು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಲೇಬೇಕು. ಬಟ್ ಈ ಸರಿ ಒಂದು ಟ್ವಿಸ್ಟ್ ಇದೆ. ಬರೀ ಫ್ಲವರಾನ್ಸ್ ಮಾತ್ರ ಅಲ್ಲ, ಒಂದು ಟಾಪ್ ಕ್ವಾಲಿಟಿ ಎಕ್ಸಾಟಿಕ್ ಗೋಲ್ಡ್ ಫಿಶ್ ಕೂಡ ಇಲ್ಲಿದೆ. ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಏನ್ ಸೈಜ್ ಇದೆ. ಎಕ್ಸಾಟಿಕ್ ಗೋಲ್ಡ್ಸ್ ಅಂದ್ರೆ ಖುಷಿ ಆಗ್ಬಿಡ್ತೀರಾ ನೋಡಿದ್ರೆ. ಅಂತ ಸೂಪರ್ ಆಗಿರೋಂಥ ಕ್ವಾಲಿಟಿ ಫಿಶಸ್ ನಾನು ನಿಮಗೆ ಈ ಟೂರಲ್ಲಿ ತೋರಿಸ್ತಾ ಹೋಗ್ತೀನಿ. ನಮಸ್ಕಾರ ಯಶವಂತ್ ಬ್ರೋ, ನಮಸ್ಕಾರ ಯಶವಂತ್ ಬ್ಲಾಗ್ಸ್ ವ್ಯೂವರ್ಸ್. ಥ್ಯಾಂಕ್ ಯು. ಸೊ ಈ ಶಿಪ್ಮೆಂಟ್ ಬಂದ್ಬಿಟ್ಟು ಸ್ಪೆಷಲ್ ಶಿಪ್ಮೆಂಟ್, ಬಿಕಾಸ್ ಅಗೇನ್ ರೀಸೆಂಟ್ ಒಂದು 2 weeks ಬ್ಯಾಕ್ ನಾವೇ ಥೈಲ್ಯಾಂಡ್ ಹೋಗಿ ಮತ್ತೆ ಮಲೇಷ್ಯಾಗೂ ವಿಸಿಟ್ ಮಾಡಿ ಫಿಶಸ್ನ ಫಾರ್ಮ್ನ ಹ್ಯಾಂಡ್ ಪಿಕ್ ಮಾಡಿದ್ರಿ. ಈಗ ಬಂದಿರೋ ಸ್ಟಾಕ್ ಬಂದ್ಬಿಟ್ಟು SRDs ಬಂದಿದೆ, ಕ್ಯಾಂಫಾಸ್ ಬಂದಿದೆ, SRMs ಬಂದಿದೆ, ವಿಯೆಟ್ನಾಮಿಂದ SRMs ಬಂದಿದೆ, ಮತ್ತು ಮಲೇಷ್ಯಾನ ಇಂಪೋರ್ಟ್ ಮಾಡಿರುವ ರ್ಯಾಂಚು ಗೋಲ್ಡ್ ಫಿಶಸ್ ಕೂಡ ಬಂದಿದೆ, ವಿಚ್ ಇಸ್ ವೆನ್ ಕಂಪೇರ್ ಟು ಮಾರ್ಕೆಟ್ ಪ್ರೈಸ್ ನಾವು ನೋಡು ವೆರಿ ಅಫೋರ್ಡಬಲ್ ಪ್ರೈಸ್ ಆಗಿರುತ್ತೆ ಆ ಕ್ವಾಲಿಟಿಗೆ. ಸೊ ಗೋಲ್ಡ್ ಫಿಶ್ ಲವರ್ಸ್ಗೆ 100% ಅದನ್ನು ನೋಡಿದ ತಕ್ಷಣ ಅದ್ರದ್ದು ಕ್ವಾಲಿಟಿನೂ ಮತ್ತು ಅದರದ್ದು ಪ್ರೈಸಿಂಗ್ ವ್ಯಾಲ್ಯೂನು ಗೊತ್ತಾಗುತ್ತೆ. ಬನ್ನಿ, ತಡ ಮಾಡದೆ ಇರೋ ಫಿಶಸ್ನೆಲ್ಲ ತೋರಿಸ್ತಾ ಹೋಗ್ತೀವಿ. ಸೆಲೆಕ್ಟ್ ಮಾಡ್ಕೊಳ್ಳಿ, ಫಿಶ್ನ ಪಿಕ್ ಮಾಡ್ಕೊಳ್ಳಿ. ಬ್ರೋ, ಇದು F2 ಡ್ಯೂಯಲ್ ಟೋನ್ ಕ್ಯಾಂಫಾ. ಬ್ಯೂಟಿಫುಲ್ ಕಿಂಗ್ ಲೈನೇಜ್ ಥರ ಇರುತ್ತೆ. ಇದು ಟೈಲು ವೈಟ್ ಟೈಲು ಮತ್ತು ಯೆಲ್ಲೋ ಐಸು. ಮೈಟ್ ಬಿ ಇವತ್ತೇ ಅದು ಪಿಕಪ್ ಆಗ್ಬೋದು, ಗೊತ್ತಿಲ್ಲ. ಇನ್ ಕೇಸ್ ಕ್ಲೈಂಟ್ ಪಿಕ್ ಮಾಡಿದ್ರೆ ಅದು ಸೇಲ್ ಆಗಿರುತ್ತೆ. ಬಟ್ ದೆನ್ ಪ್ರಿಫರಬ್ಲಿ ಬ್ಯೂಟಿಫುಲ್ ಫಿಶ್ ಇನ್ ದ ಸೆಟ್. ನಿಮಗೆ ಹಂಪು ಕೂಡ ನೋಡ್ಬೋದು, ನೋಸ್ನೇ ಸ್ಟಾರ್ಟ್ ಆಗುತ್ತೆ, ಒಳ್ಳೆ ಲೀಪ್ ಆಗಿರೋ ಹಂಪ್ ಥರ. ಫ್ಯೂಚರಾಗಿ 100% ಸ್ಪ್ಯಾನೆಡ್ ಬರೋವಂಥ ಒಂದು ಫಿಶ್ ಇದು. ಟೈಲು ಕೂಡ ವೆರಿ ಸ್ಟ್ರಾಂಗ್ ಟೈಲ್. ಆ ಪ್ಯಾಟರ್ನ್ ವ್ರ್ಯಾಪ್ ಟೈಲ್ ಬಂದ್ಬಿಟ್ಟು ನಿಮಗೆ ಕ್ಲಿಯರಾಗಿ ನೋಡ್ಬೋದು ಎಷ್ಟು ಕ್ಲಿಯರಾಗಿ ಕ್ಲೋಸ್ ಆಗುತ್ತೆ ಅಂತ. ಎಲ್ಲೋ ಶೈ ಟಾಪ್ ಗ್ರೇಡ್ ಕ್ವಾಲಿಟಿ ಫಿಶ್. ಸೈಜ್ ಹಾರ್ಡ್ಲಿ ಒಂದು 3 inches 3.5 inches ಇರುತ್ತೆ ಅಷ್ಟೇ. ನಮ್ಮ ವಿಡಿಯೋದಲ್ಲಿ ನೋಡಿದಾಗ ಸೈಜ್ ಮಾತ್ರ ತುಂಬಾ ಚಿಕ್ಕದಿದೆ. ಇನ್ ಕೇಸ್ ಈ ಥರ ಪ್ರೀ ಬುಕ್ಕಿಂಗ್ ಫಿಶಸ್ ಬೇಕು ಅಂತಂದರೆ ಯು ಕ್ಯಾನ್ ಫಾಲೋ ಅಸ್ ಆನ್ ಇನ್ಸ್ಟಾಗ್ರಾಮ್. ಸೊ ನಾವು ಥೈಲ್ಯಾಂಡ್ ಹೋಗಿದ್ದೀವಿ, ವಿಯೆಟ್ನಾಮ್ ಹೋಗಿದ್ದೀವಿ ಅಂತ ಅಂದಾಗ ನೀವು ಅಲ್ಲಿಂದನೇ ಕೂಡ ಬುಕ್ ಮಾಡ್ಕೋಬೋದು ಹ್ಯಾಂಡ್ ಪಿಕ್ ಮಾಡಿ. ಇದನ್ನ ಅವೈಲಬಲ್ ಇದೆ, ನೋಡೋಣ. ಇನ್ ಕೇಸ್ ಇವತ್ತೇ ಸೇಲ್ ಆದರೂ ಆಗ್ಬೋದು. ಕ್ಲೈಂಟ್ಸ್ ಬರ್ತೀನಿ ಅಂತಿದ್ದಾರೆ. ದಟ್ಸ್ ಬ್ಯೂಟಿ ಆಫ್ ದಿಸ್ ಫಿಶ್. ಬ್ರೋ, ಇದು ಬಂದ್ಬಿಟ್ಟು ಎಲ್ಲೋ ಡಾಮಿನೆನ್ಸ್ ಇರೋ F2 ಕ್ಯಾಂಫಾ. ಇದು ಬ್ಯೂಟಿಫುಲ್ ಆಗಿರುತ್ತೆ. ಈ ಸೆಟ್ಟಲ್ಲಿರೋ ಕ್ಯಾಂಫಾಸ್ ಎಲ್ಲವೂ ಕೂಡ ಪ್ರಾಪರ್ ಅನಾಟಮಿಯಿಂದ ಬಂದಿರುತ್ತೆ. ಎಲ್ಲೋವಿಶ್ ಐಸ್ ಇರುತ್ತೆ ಇದಕ್ಕೆ. ಗಿಲ್ಸ್ ಹತ್ರ ಮಾತ್ರ ಲೈಟ್ ರೆಡ್ ಶೇಡ್ ಥರ ಇರುತ್ತೆ. ಒನ್ ಆಫ್ ದ ಕ್ಯೂಟೆಸ್ಟ್ ಫಿಶ್. ಸೈಜು ನೀವು ನೋಡ್ತಾ ಇರ್ಬೋದು. ಡಸ್ ನಾಟ್ ಇವನ್ ಇಟ್ಸ್ ಹಾರ್ಡ್ಲಿ 3 inches. ವಿಡಿಯೋದಲ್ಲಿ ದೊಡ್ಡದಾಗಿ ಕಾಣಿಸುತ್ತೆ. ಝೂಮ್ ಮಾಡ್ತೀವಲ್ವಾ, ಇದು ಕೂಡ F2 ಕ್ಯಾಂಫಾನೆ. ನಿಮಗೆ ವೈಟ್ ಪರ್ಲ್ಸ್ ಬರುತ್ತೆ, ಲೈಟ್ ಪಿಂಕಿಶ್ ಆ್ಯಂಡ್ ಎಲ್ಲೋ ಶೇಡ್ ಮಿಕ್ಸ್ ಆಗಿರುತ್ತೆ ಇದರಲ್ಲಿ. ಫಿಶಸ್ ಎಲ್ಲ ಎಲ್ಲೋ ಶೇಡ್ಸ್. ಇನ್ನು ಫೀಡಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಮೈಟ್ ಬಿ ಅನ್ನೋದು 1 or 2 days. ಇನ್ನು ಹೆಡ್ ಮಾತ್ರ ಪಂಪ್ ಆಗುತ್ತೆ. ಕ್ವಾಲಿಟಿ ಎಲ್ಲ ಫಿಶ್ ಆಕ್ಟಿವ್ ಆಗಿರುತ್ತೆ, ಹೆಡ್ ಮಾತ್ರ ಇನ್ನೂ ಪಂಪ್ ಆಗುತ್ತೆ. ಹೌದು ನೋಡಿ, ಹೆಡ್ ಇನ್ನೂ ಸ್ಪೀಸ್ ಆಗಿದೆ ನೋಡಿ. ಸೊ ಇದು F2 ಕ್ಯಾಂಫಾ ಕ್ಯಾಟಗರಿಯಲ್ಲೇ ಬರುತ್ತೆ. ನಿಮಗೆ ಇದು ಬ್ಲೂಯಿಶ್ ಶೇಡು ಅಥವಾ ಸಿಲ್ಕಿಶ್ ಶೇಡ್ ಬೇಕು ಅಂತಂದರೆ ಟ್ರೈ ಮಾಡ್ಬೋದು. ಟೈಲ್ ನೋಡಿ, ಚೆನ್ನಾಗಿ ರ್ಯಾಪ್ ಆಗಿರುತ್ತೆ ಟೈಲ್ಸು. ಹೌದು, ಮತ್ತು ಡಬಲ್ ಫ್ಲವರ್ ಲೈನ್ ಇರುತ್ತೆ ಇದಕ್ಕೆ. ಈ ಬ್ಲ್ಯಾಕ್ ಫ್ಲವರ್ ಲೈನ್ ಏನಂತೀವಲ್ವಾ, ಇದಕ್ಕೆ ಡಬಲ್ ಫ್ಲವರ್ ಲೈನ್ ಇರುತ್ತೆ. ಸೊ ಬ್ಲ್ಯಾಕ್ ಡಾಮಿನೇಟ್ ಆಗಿರೋ ಥರ ಕಾಣಿಸುತ್ತೆ. ಫಿಶ್ ಹೋಗ್ತಾ ಹೋಗ್ತಾ ಒಳ್ಳೆ. ಹೌದು, ಡ್ಯುಯಲ್ ಫ್ಲವರ್ ಲೈನ್ಗೆ ಮತ್ತು ಈ ಕಲರ್ ಬೇಸ್ಗೆ. ಬಟ್ ಅಗೇನ್ ಇದೆಲ್ಲ ನ್ಯೂ ಕಸ್ಟಮರ್ಸ್ ಎಲ್ಲ ಬಂದ್ಬಿಟ್ಟು ತುಂಬಾ ಲೈಕ್ ಮಾಡ್ತಾರೆ ಈ ಒಂಥರ ಶೇಡ್ಸ್ಗೆ ಮತ್ತು ಈ ಕಲರ್ಸ್ಗೆಲ್ಲ. ಟೈಲ್ಸಲ್ಲೂ ಕೂಡ ಏನೇ ಕೂಡ ನಿಮಗೆ ಪ್ರಾಪರಾಗಿ ರ್ಯಾಪ್ಡಾಗಿ ಕಾಣಿಸುತ್ತೆ. ಬ್ರೋ, ಇದು ನಿಮಗೆ ಡ್ಯುಯಲ್ ಟೋನ್ ಬರುತ್ತೆ. ಫಿಶ್ ಸ್ಟ್ರೆಸ್ಸಲ್ಲಿ ಅದು ಕಾಣಿಸುತ್ತೆ, ಸ್ಟ್ರೆಸ್ ಬ್ಯಾಂಡ್ ಕಾಣಿಸುತ್ತೆ ನೋಡಿ. ಆ್ಯಕ್ಚುಲಿ ಇದು ಸ್ವ್ಯಾನ್ ಹೆಡ್ ಥರ ಬರುತ್ತೆ. ಇದು ಒಳ್ಳೆ ರೆಡ್ ಆ್ಯಂಡ್ ಡ್ಯುಯಲ್ ಟೋನೆ ಇದು ಕೂಡ. ಹೌದು, ಡ್ಯುಯಲ್ ಟೋನೆ. ನಿಮಗೆ ಒಳ್ಳೆ ಹಂಪು ಫ್ರಂಟಿಗೆ ಲೀನ್ ಆಗೋದು ಸೈಡಾಗಿ ಕಾಣಿಸುತ್ತೆ. ಇವಾಗ ಇನ್ನು ಫಿಶ್ ಫುಲ್ ಪಂಪ್ ಆದಾಗ ಅದರದ್ದು ಬ್ಯೂಟಿಫುಲ್ ಆಗಿರುತ್ತೆ, ಅದ್ರದ್ದು ಪೊಟೆನ್ಷಿಯಲ್. ಈ ಫಿಶ್ ನೋಡಿ ಬ್ರೋ, ಇದು ಕೂಡ ನಿಮಗೆ ಟೈಲ್ ಬ್ಯೂಟಿಫುಲ್ ಆಗಿರುತ್ತೆ. ನಿಮಗೆ ಫಿಶ್ ಆಕ್ಚುಲಿ ಹಂಪ್ ಇನ್ನ ಪಂಪ್ ಆದಾಗ ಈ ಹಂಪ್ ಬಂದ್ಬಿಟ್ಟು ಮುಂದೆ ಕ್ಲೀನ್ ಆಗೋದು ಕ್ಲಿಯರ್ ಆಗಿ ಎವಿಡೆಂಟ್ ಆಗಿ ಕಾಣಿಸುತ್ತೆ. ತುಂಬಾನೇ ಒಂದು ಕ್ವಾಲಿಟಿ ಆಗೋ ಕಾಣಿಸುತ್ತಲ್ಲ ಇದು. ಹೌದು, ಆಕ್ಚುಲಿ ಇದು ಎಲ್ಲೋ ಡಾಮಿನೇಟ್ ಇರೋ ಫಿಶ್. ಇದು ಕೂಡ ಗೋಲ್ಡನ್ ಪರ್ಲ್ಸ್ ತರ ಇರುತ್ತೆ ಇದಕ್ಕೆ. ಹೆಡ್ ಮಾತ್ರ ನೋಡಿ, ಇವಾಗ ನೋಡಿ ಈ ಸೈಡ್ ವೇಸ್ ಅಲ್ಲಿ ಹೋದಾಗ ಫಿಶ್ ಲೀನಿಂಗ್ ಕಾಣಿಸುತ್ತೆ. ಹೌದು,
ಬಗ್ಗೆ? ಬ್ರೋ ಇದು ಆಲ್ರೆಡಿ ಸೇಲಂಗೆ ಬುಕ್ ಆಗಿದೆ ಈ Okay. ಫಿಶ್. ಓಕೆ. ಆ ಲಾಸ್ಟ್ ಥರ ಟೈಮ್ strong ವಿಡಿಯೋದಲ್ಲಿ tail. ಯಾರೋ ಕಮೆಂಟ್ ಹಾಕಿದ್ರು ಬುಕ್ ಆಗಿರೋದು ಯಾಕೆ ತೋರಿಸ್ತೀರಾ ಅಂತ. ಬಟ್ ಕ್ವಾಲಿಟಿ ತೋರ್ಸಕ್ಕೋಸ್ಕರ ತೋರಿಸ್ತಾ ಇರೋದು ನಿಮ್ಗೆ ವೀಕ್ಷಕರೇ. ಇವಾಗ ಯೂಶಲಿ ಬಂದ್ಬಿಟ್ಟು ಕ್ಯಾಂಫಾಸ್ ಎಸ್ಪೆಷಲಿ ಸ್ಯಾರೀಸ್ ಯಾವಾಗ ಬೇಕಾದ್ರೂ ಸ್ಟಾಕಲ್ಲಿ ಇರುತ್ತೆ. Okay. ಕ್ಯಾಂಫಾಸ್ ಅಂತ ನಾವು ಡಾಟಾಗಿ ಹೋಗಿ ಹ್ಯಾಂಡ್ ಪಿಕ್ ಮಾಡ್ತೀವಲ್ವಾ. ಹಾ. ಸೊ ಮಂತಲ್ಲಿ ಇರೋ ಕಸ್ಟಮರ್ಸ್ ಎಲ್ಲ ಇವಾಗ ನಾನು ತೋರಿಸಿರೋ ಇವಾಗ 160 175 ಕ್ಯಾಂಫಾಸ್ ಇದೆ. ಸೊ ಸ್ಟಾರ್ಟಿಂಗ್ ಫ್ರಮ್ ಪ್ರೀಮಿಯಂ ಗ್ರೇಡ್ ಟು ಲೋ ಗ್ರೇಡ್ ಎಲ್ಲ. ಲೋ ಗ್ರೇಡ್ ಅಂತಂದ್ರೆ ಆವ್ರೇಜ್ ಕ್ವಾಲಿಟೀಸಲ್ಲೂ ಇದೆ. Okay. ಎಕ್ಸಾಂಪಲ್ ಇಲ್ಲಿ ಒಂದು ಕೆಲವು ಫಿಶಸ್ ತೋರಿಸ್ತಾ ಹೋಗ್ತೀವಿ ವಿಡಿಯೋಸಲ್ಲಿ. ಸೊ ಆ ಫಿಶ್ ಎಲ್ಲ ಬೇಗನೆ ಖಾಲಿ ಆಗ್ಬಿಡುತ್ತೆ. ಸೊ ಬೇಕಾಗಿರೋರು ಬಂದ್ಬಿಟ್ಟು ವೆಯ್ಟ್ ಮಾಡ್ತಾರೆ ಒಂದು ಸ್ವಲ್ಪ. ಇವಾಗ ಚೆನ್ನೈಯಲ್ಲೂ ಸ್ಟೋರ್ ಇದೆಯಲ್ಲ, ಸೊ ಅಲ್ಲೂ ಸ್ಟಾಕ್ ಮಾಡಬೇಕಾಗತ್ತೆ. ಸೊ ಹಂಗಾಗಿ ಎಲ್ಲ ಫಿಶಸ್ ತೋರಿಸ್ತೀನಿ. ಬೈ ಚಾನ್ಸ್ ಕಸ್ಟಮರ್ಸ್ ವೇಟಿಂಗ್ ಅಲ್ಲಿ ಇದ್ದಾಗ ಪರ್ಟಿಕ್ಯುಲರ್ ಬೇಕು ಅಂದಾಗ ಫಸ್ಟೇ ಬುಕ್ ಮಾಡ್ಕೊಬಿಡ್ತಾರೆ. ನಾವು ಹೋಗಿದೀವಿ ಅಂದ ತಕ್ಷಣ ಅಡ್ವಾನ್ಸ್ ಆಗಿ ಬುಕ್ ಮಾಡ್ಕೊಬಿಡ್ತಾರೆ. ಸೊ ವೀಕ್ಷಕರೇ, ನೀವು ಜಿಯಾನ್ ಫ್ಲವರಾನ್ ಫಿಶ್ ಫ್ಯಾಕ್ಟರಿ ಅವ್ರದ್ದು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ನ ಫಾಲೋ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅವ್ರು ಯಾವಾಗ ಥೈಲ್ಯಾಂಡ್ಗೆ ಹೋಗಿದ್ದಾರೆ, ಯಾವಾಗ ನಿಮ್ಗೆ ನ್ಯೂ ಶಿಪ್ಮೆಂಟ್ ಬರ್ತಾ ಇದೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಬೇಕಾದ್ರೆ ಇನ್ನೂ ಒಳ್ಳೆ ಕ್ವಾಲಿಟಿ ಆಫ್ ಫಿಶ್ ನ ಅಥವಾ ನಿಮ್ಗೆ ಯಾವ ತರ ಬೇಕೋ ಅದನ್ನು ಹೇಳಿ ಈ ಫಿಶ್ ಬಗ್ಗೆ. ಇದು ಒಳ್ಳೆ ಆಕ್ಚುಲಿ ಕೇಸರಿ ಕಲರ್ ಡಾರ್ಕ್ ಆಗಿರುತ್ತೆ. ರೆಡ್ಡಿಶ್ ಅಲ್ಲೇ ಸ್ವಲ್ಪ ಆರೆಂಜ್ ಶೇಡ್ ಆರೆಂಜ್ ಶೇಡ್ ಅಲ್ಲಿ ಇದೆಯಲ್ವಾ. ಇದು ಹೋಗ್ತಾ ಹೋಗ್ತಾ ಪ್ರಾಪರ್ ಫೀಡಿಂಗ್ ಮೇಂಟೈನ್ ಮಾಡ್ಕೊಂಡ್ರೆ ಆ ಆರೆಂಜ್ ಕೂಡ ರೆಡ್ ಆಗಿ ಕನ್ವರ್ಟ್ ಆಗೋಗುತ್ತೆ. ಪರ್ಲ್ಸ್ ಕೂಡ ನೋಡ್ಬೋದು, ಫಿಶ್ ಆಕ್ಟಿವ್ನೆಸ್ ನೋಡ್ಬೋದು. ತುಂಬಾ ಚೆನ್ನಾಗಿದೆ. ಆಗ್ಲಿ ಇಷ್ಟೇ ಸೈಜು. ಈ ಫಿಶ್ ಬಗ್ಗೆ ಹೇಳಿ. ಇದು ಮಾನ್ಸ್ಟರ್ ಕಾಕ್ ಬರುತ್ತೆ. ಇದು ಕ್ಯಾಂಫಾದಲ್ಲಿ ರೆಡ್ ಅಂಡ್ ಎಲ್ಲೋ. ಇದು ಕೂಡ ಒಳ್ಳೆ ವೈಟ್ ಐಸ್ ಪಂಪ್ ಆಗುತ್ತಲ್ಲ, ಹೆಡ್ ಪುಷ್ ಆಗುತ್ತೆ. ಒಳ್ಳೆ ಕ್ರಾಸ್ ಹೆಡ್ ಮಾರ್ಕಿಂಗ್ಸ್ ಫುಲ್ ಕಂಪ್ಲೀಟ್ ಆಗಿರುತ್ತೆ. ವೈಟ್ ಐಸ್ ಹಾರ್ಡ್ಲಿ ಎಲ್ಲ 3.5 ಇಂಚ್ ಅಷ್ಟೇ ಇರೋದು. ಅಷ್ಟಲ್ಲೇ ಬರೋ ಕಸ್ಟಮರ್ಸ್ ಲೈಕ್ ಮಾಡೋದು. ಅದಕ್ಕಿಂತ ದೊಡ್ಡ ತಗೊಂಡ್ರೆ ಲೈಕ್ ಮಾಡಲ್ಲ. ಹೌದು. ಇಲ್ಲಿ ನೋಡಿ ಈ ಫಿಶ್ ರೆಡ್ ಅಂಡ್ ಆಕ್ಚುಲಿ ರೆಡ್ ಅಂಡ್ ಎಲ್ಲೋನೆ. ಬಟ್ ಎಲ್ಲೋ ಇವಾಗ ಡಾಮಿನೇಟ್ ಆಗಿರೋ ರೀಸನ್ ಏನು ಅಂತಂದ್ರೆ ಫಿಶ್ ಕಂಪ್ಲೀಟ್ ಪರ್ಲಿ ಕವರ್ಡ್ ಆಗಿದೆ. ಸೊ ಈ ಪರ್ಲ್ಸ್ ಕಂಪ್ಲೀಟ್ ಆಗಿ ಓಪನ್ ಅಪ್ ಆದಾಗ ಅದ್ರದ್ದು ಬ್ಯೂಟಿನೆಸ್ ಅವಾಗ ಕಾಣಿಸುತ್ತೆ. ನೋಸ್ ಮೇಲೆ ಕೂಡ ಮಾರ್ಕಿಂಗ್ಸ್ ಇರುತ್ತೆ ಇದಕ್ಕೆ. ಸೊ ಇವಾಗ ಅಗ್ರೆಸಿವ್ ಆಗಿ ಅದನ್ನ ಸ್ವಲ್ಪ ಫಿಶ್ ಸ್ಟ್ರೆಸ್ ಇಂದ ರಿಕವರ್ ಆಗಿ ಕಂಪ್ಲೀಟ್ ಆಗಿ ರಿಕವರ್ ಆದ್ಮೇಲೆ ಅದ್ರದ್ದು ಕ್ವಾಲಿಟಿ ನಿಮ್ಗೆ ಕಾಣಿಸುತ್ತೆ. ಇವಾಗ ಏನ್ ನೋಡೋಕ್ಕಾದ್ರೂ ಪರ್ಲ್ಸ್ ಕವರ್ ಆಗಿದೆ, ಕಲರ್ ನೋಡೋಕ್ಕಾಗಲ್ಲ. ಹೆಡ್ ಇನ್ನೊಂದು ಸ್ವಲ್ಪ ಪಂಪ್ ಆಗಬೇಕು. ಮತ್ತೆ ಟೈಲು ಕೂಡ ಪ್ರಾಪರ್ ಆಗಿ ಕ್ಲೋಸ್ಡ್ ಆಗಿರುತ್ತೆ. ಕಾಂಫಾಗಿ ಬೇಕಾಗಿರುವಂತ ಸ್ಟ್ರಕ್ಚರಲ್ ಪ್ರಾಪರ್ ಆಗಿದೆ. ರೆಸ್ಟ್ ಹೆಡ್ ಪಂಪ್ ಆಗೋದು, ಹೆಡ್ ಪುಷ್ ಆಗೋದಲ್ಲ ಬಂದ್ಮೇಲೆ ಒಂದು ಸ್ವಲ್ಪ ಟೈಮ್ ತಗೊಂಡ್ಮೇಲೆ ಬರುತ್ತೆ. ನೋಡಿ ಎಷ್ಟು ಪರ್ಲ್ಸ್ ಕ್ಲಿಯರ್ ಆಗಿ ಕನ್ವರ್ಟ್ ಆಗಿದೆ. ಬಟ್ ಅಟ್ ದ ಸೇಮ್ ಟೈಮ್ ಇದ್ರಲ್ಲಿ ಏನು ಅಂತ ನೋಡಕ್ ಹೋದ್ರೆ ಇದ್ರಲ್ಲಿ ಯಾವುದೂ ಕೂಡ ಪರ್ಲ್ಸ್ ಮರ್ಜ್ ಆಗಿರಲ್ಲ ಅಥವಾ ಪ್ಯಾಚ್ ಇರಲ್ಲ. ಸೊ ಕ್ಲಿಯರ್ ಆಗಿ ಡಿಸ್ಟಿಂಕ್ಟ್ ಪರ್ಲ್ಸ್ ಅಷ್ಟು ಕ್ಲೋಸ್ ಆಗಿದ್ರು ಕೂಡ ಮರ್ಜ್ ಆಗಿರೋದು, ಪ್ಯಾಚ್ ಆಗಿರೋ ತರ ಬಂದಿರಲ್ಲ ಅದ್ರಲ್ಲಿ. ನೋಡಿ ಈ ಫಿಶ್ ಇವಾಗ ಬಂತು ನೋಡಿ, ವೈಟ್ ಐಸ್, ಚೆನ್ನಾಗಿರೋ ವೈಟ್ ಐಸ್ ಇದು. ಈ ಫಿಶಸ್ ಎಲ್ಲ ವೀಕ್ಷಕರೇ ನೀವು ನೋಡಿದ ತಕ್ಷಣ ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಕ್ವಾಲಿಟಿ ಫಿಶಸ್ ಬೇಕು ಅಂದಾಗ ಟಕ್ಕನಾಗಿ ಕಾಲ್ ಮಾಡಿ ಟಕ್ಕನಾಗಿ ಬುಕ್ ಮಾಡ್ಕೋಬೇಕಿದೆಲ್ಲ. ಇದು ರೆಡ್ ಬೇಸ್ ಕ್ಯಾಂಫಾನೆ ಇದೆ ನಿಮಗೆ. ಇದು ತುಂಬಾ ಚೆನ್ನಾಗಿದೆಲ್ಲ. ಇದು ಇದು ಮಾನ್ಸ್ಟರ್ ಕಾಕ್ ಬರುತ್ತೆ ಬ್ರೋ. ಇದು ರೆಡ್ ಕ್ಯಾಂಫಾನೆ, ಡ್ಯೂಯಲ್ ಟೋನ್ ಬರುತ್ತೆ ಇದಕ್ಕೆ. ಈ ಸರಿ ಕಾಂಫಾಸ್ ಸ್ವಲ್ಪ ಜಾಸ್ತಿ ಬಂದಿದೆ. ಎಲ್ಲ ಹ್ಯಾಂಡ್ ಪಿಕ್ಡ್ ಇರುತ್ತಲ್ಲ ಇವೆಲ್ಲ? ಎಲ್ಲ ಹ್ಯಾಂಡ್ ಪಿಕ್ಡ್. 170 ಕಾಂಫಾಸ್ ಇದೆ. ಓಕೆ. ಮತ್ತೆ ಫ್ಲವರಾನ್ಸ್ ಅಲ್ಲಿ ಗೋಡನ್ ಅಲ್ಲಿ ಬಂದ್ಬಿಟ್ಟು ಗೋಡನ್ ಮತ್ತೆ ಅಂಗಡಿ ಸೇರಿಸಿದ್ರೆ ಒಂದು 450 ಫ್ಲವರಾನ್ಸ್ ಇದೆ. ಸ್ಟಾಕ್ ಅಂತೂ ಇದೆ, ಅವೈಲಬಿಲಿಟಿ ಎಲ್ಲರಿಗೂ. ಸ್ಟಾಕ್ ಯಾವಾಗಲೂ ಇದೇ ಇರುತ್ತೆ ಬ್ರೋ. ಕಾಲ್ ಮಾಡೋರು ಬಂದ್ಬಿಟ್ಟು ಸ್ಟಾಕ್ ಇದೆ ಅಂತ ಕೇಳ್ಬೇಡಿ. 24/7 365 ಡೇಸ್ ಇದ್ದೇ ಇರುತ್ತೆ ಬ್ರೋ. ಇದು ಪ್ರಾಪರ್ ರೆಕ್ಟಾಂಗ್ಯುಲರ್ ಬಾಡಿ ತರ ಇರುತ್ತೆ. ಮತ್ತೆ ಫಿನ್ಸು ಕೂಡ ನೋಡಿ ಹೆಡ್ ಹಿಂದೆಯಿಂದನೇ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಇದಕ್ಕೆ ಒಂದು ಸ್ವಲ್ಪ ಯೂಶಲಿ ಸ್ವಲ್ಪ ಗ್ಯಾಪ್ ಆದ್ಮೇಲೆ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ಬಂದ್ಬಿಟ್ಟು ನಾವು ಒಂದು ಸ್ವಲ್ಪ ಗ್ರೋ ಮಾಡಿ ಅದ್ರದ್ದು ಪೊಟೆನ್ಷಿಯಲ್ 5-6 ಇಂಚಸ್ ಅಲ್ಲಿ ಬ್ಯೂಟಿಫುಲ್ ವೈಲ್ಡ್ ಆಗಿ ಕಾಣಿಸುತ್ತೆ. ಈ ಸ್ಟಾರ್ಟಿಂಗ್ ಆಫ್ ದ ಹಾಬಿಲಿ ಬಂದಾಗ ಈ ರೆಕ್ಟಾಂಗಲ್ ತುಂಬಾನೇ ಫೇಮಸ್ ಅಂದ್ರ ತುಂಬಾ ಜನಕ್ಕೆ ಈಗಲೂ ಇಷ್ಟಪಡ್ತಾರೆ ಸಾಕಷ್ಟು ಜನ ಇದನ್ನ. ಹೌದು ಬ್ರೋ. ಆ ಬಾಡಿ ಶೇಪ್ಗೆ ಆ ಹಂಪ್ಗಿನ್ನ ಪಂಪ್ ಆಗುತ್ತೆ. ಆಕ್ಚುಲಿ ಟ್ರಾನ್ಸ್ಫಾರ್ಮೇಶನ್ ಅಲ್ಲ ಒಂದು 5-6 ಇಂಚಸ್ ಅಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಬ್ರೋ ಫಿಶಸ್. ಸೊ ಅಲ್ಲಿವರೆಗೂ ತಾಳ್ಮೆಯಿಂದ ವೆಯ್ಟ್ ಮಾಡಿ ನೋಡ್ಕೋಬೇಕು. ಬಟ್ ಇದು ಲೈಫ್ ಸ್ಪ್ಯಾನ್ ಜಾಸ್ತಿ ಇರುತ್ತೆ ರೆಕ್ಟಾಂಗಲ್ ಬಾಡಿ ಅಲ್ಲ ಬ್ರೋ. ಕ್ಯಾಂಫಾಸ್ ಯೂಶಲಿ ಬಾಡಿ ಮೇಲೆ ಬರಲ್ಲ. ಕ್ಯಾಂಫಾಸ್ ಯೂಶಲಿ ಲೈಫ್ ಸ್ಪ್ಯಾನ್ ಚೆನ್ನಾಗಿರುತ್ತೆ. ಹಾರ್ಡಿ ಫಿಶ್ ಅಲ್ವಾ. ಇದೊಂದು ಸ್ವಲ್ಪ ವೈಟ್ ಡಾಮಿನೇಟೆಡ್ ಫಿಶ್ ಬ್ರೋ. ಇದು ಇದು ನಿಮಗೆ ಪ್ರಾಪರ್ ರ್ಯಾಪ್ಟೈಲ್ ಬರುತ್ತೆ. ಹೆಡ್ ಕೂಡ ಇನ್ನ ಪಂಪ್ ಆಗಬೇಕು. ಬಟ್ ಬಾಡಿ ಸ್ಟ್ರಕ್ಚರಲ್ ಬಂದ್ಬಿಟ್ಟು ಪರ್ಫೆಕ್ಟ್ ಆಗಿರುತ್ತೆ. ಆ ಸ್ಟ್ರೆಸ್ ಮಾರ್ಕ್ಸ್ ಲೈಟ್ ಆಗಿರೋದು ಕಾಣಿಸುತ್ತೆ ನಿಮಗೆ. ಇದು ನಿಮಗೆ ಡ್ಯೂಯಲ್ ಟೋನ್ ಬರುತ್ತೆ, ಡಾರ್ಕ್ ಟೋನ್. ಇದು ಯಾವ್ದೋ ಲಿಪ್ಸ್ಟಿಕ್ ಹಾಕ್ದಂಗೆ ಕ್ರಾಸ್ ಹೆಡ್ ಮಾರ್ಕಿಂಗ್ಸ್ ಚೆನ್ನಾಗಿರುತ್ತೆ. ಬಾಡಿ. ಹೌದು. ಹೇಳಿ ಇದ್ರ ಬಗ್ಗೆ ಹೇಳಿ. ಅದು ಸೈಜ್ ಎಷ್ಟಿರ್ಬೋದು ಬ್ರೋ? ನನ್ನ ಅಂದಾಜು ಒಂದು 2 ಇಂಚ್ 2.5 ಇಂಚ್ ಇರ್ಬೋದು. ಕ್ವಾಲಿಟಿ ಹೌದು. ಮೆಜೆಸ್ಟಿಕ್ ಆಗಿದೆ ಮಾತ್ರ ನೋಡೋಕಿದ್ದು ಟೈಲ್ ಆಗ್ಲಿ. ಹೌದು ಬ್ರೋ ನಿಮ್ಮ ಹತ್ರ ಇನ್ನೊಂದು ಪ್ಲಸ್ ಪಾಯಿಂಟ್ ಏನೋ ಫಿಶಸ್ಗೆ ಅಂದ್ರೆ
99.9% ಆಫ್ ಫಿಶ್ ಅಲ್ಲಿ ಎಲ್ಲೂ ನಾವು ಬ್ರೂಸಸ್ ನೋಡಲ್ಲ, ಕಟ್ಸ್ ನೋಡಲ್ಲ. ಇಂಪೋರ್ಟ್ ಆಗಿದ್ರು ನೀಟ್ ಕ್ವಾಲಿಟಿ, ಬೆಸ್ಟ್ ಕ್ವಾಲಿಟಿ ಇರುತ್ತಲ್ಲ, ಅದು ಹೆಂಗ್ ನೀವು ತರಕ್ ಸಾಧ್ಯ? ಬೇರೆ ಎಲ್ಲೋ ಒಂದು ಸಿಗಲ್ಲ, ಯಾಕೆ ನಿಮ್ಮ ಹತ್ರ ಮಾತ್ರ ಹಂಗೆ ಸಿಗುತ್ತೆ? ನಾಟ್ ಇವನ್ ಒಂದು ಸಿಂಗಲ್ ಕಟ್, ಒಂದು ಸಣ್ಣ ಬ್ರೂಸ್ ಇರಲ್ಲ ಅದ್ರ ಮೇಲೆ. ಏನಂತಂದ್ರೆ ತರಿಸ್ಬೋದು, ಅಷ್ಟು ಇನ್ವೆಸ್ಟ್ ಮಾಡ್ಕೋಬೇಕು ಅಷ್ಟೇ. ಈಗ ಒಂದೊಂದು ಕ್ಯಾಂಫಾಸಲ್ಲೂ ನಾವು ಹೆಂಗ್ ಕ್ವಾಲಿಟಿ ಕೇಳ್ತೀವೋ ಥಾಯ್ಲೆಂಡಲ್ಲಿ ಅಥವಾ ವಿಯೆಟ್ನಾಮ್ ಎಲ್ಲಿ ಇಂಪೋರ್ಟ್ ಮಾಡ್ಕೊಂಡ್ರು ಕೂಡ ನಾವು ಏನು ಇನ್ವೆಸ್ಟ್ ಮಾಡ್ತೀವಲ್ವ ಅದ್ರ ಮೇಲೆ. ಆ್ಯಂಡ್ ಇನ್ವೆಸ್ಟ್ಮೆಂಟ್ ಇಸ್ ನಾಟ್ ಅ ಜೋಕ್, ಅಷ್ಟೇ ಮೂವ್ ಆಗಬೇಕು. ಸೊ ಅದು ಎಸ್ಪೆಷಲಿ ಕ್ಯಾಂಫಾಸಲ್ಲಿ ಬಂದ್ಬಿಟ್ಟು ಸುಮಾರು ಜನ ಯಾಮಾರೋಗಿದ್ದಾರೆ ಇಂಪೋರ್ಟ್ ಮಾಡೋಗ್ಲಿ, ಇಂಪೋರ್ಟ್ ಮಾಡ್ಕೊಳ್ಳೋಕೆ ಮುಂಚೆನೆ. ಸೊ ಆ ಒಂದು ರೀಸನ್ಗೆ ಅಷ್ಟು ಇನ್ವೆಸ್ಟ್ ಮಾಡಿ ತರಿಸ್ಬೇಕು. ಅಷ್ಟು ಇನ್ವೆಸ್ಟ್ ಮಾಡಿದಾಗ ಅದ್ರದ್ದು ವ್ಯಾಲ್ಯೂ ಇರುತ್ತೆ. ಈಗ ನೋಡಿ ಈ ಫಿಶ್ ನೋಡ್ತಾ ಇದ್ದೀರಲ್ಲ, ಆಕ್ಚುಲಿ ಸ್ಪ್ಯಾನ್ ಹೆಡ್ ಇದು. ಈಗ ಹೆಡ್ ಒಂದು ಸ್ವಲ್ಪ ಸಿಂಕಾಗಿದೆಯಲ್ಲ, ಫ್ರಂಟ್ ಬರುತ್ತೆ, ಫ್ರಂಟ್ ಲೀನ್ ಆಗುತ್ತೆ. ಈ ಹ್ಯಾಮರ್ ಅಲ್ಲ, ಸ್ಪ್ಯಾನ್ ಹೆಡ್ ಬಂದ್ಬಿಟ್ಟು ನಿಮಗೆ ಫ್ರಂಟ್ ಅಲ್ಲಿ ಲೀನ್ ಆಗುತ್ತೆ. ಸೊ ನೀವು ಇನ್ ಕೇಸ್ ಯಾರಾದ್ರೂ ಇಂಟ್ರೆಸ್ಟ್ ಆಗಿದ್ರೆ ಇದ್ರದ್ದು ಒಂದು ಸ್ವಲ್ಪ ಸ್ಕ್ರೀನ್ ಶಾಟ್ ತಗೊಳ್ಳಿ. ಇದು ರಿಕವರ್ ಆದ್ಮೇಲೆ ಬೇಕಾದ್ರೆ ನಾನು ಅಪ್ಡೇಟ್ ಕೊಡ್ತೀನಿ. ನೋಡಿ ಟೈಲು ಮತ್ತೆ ಕಲರ್ ಅಷ್ಟೇ 50% ಇರೋದು ಇವಾಗ ಇದಕ್ಕೆ. ಇದು ಹೆಡ್ ನೋಡ್ಬೋದು ಲೀನ್ ಆಗ್ತಾ ಇರೋದು. ಇದು ಆಕ್ಚುಲಿ ಕಂಪ್ಲೀಟ್ ಬ್ಯೂಟಿಫುಲ್ ಆಗಿತ್ತು. ನಾವು ಪರ್ಚೇಸ್ ಮಾಡಕ್ಕೆ ಸೆಲೆಕ್ಟ್ ಮಾಡಿದಾಗ ಈಗ ಒಂದು ಸ್ವಲ್ಪ ಸೆಟ್ಲ್ ಆಗಿ ಟೈಮ್ ತಗೊಳ್ತಾ ಇದೆ. ಬ್ಯಾಂಡ್ ನೋಡ್ಬೋದು, ಸ್ಟ್ರೆಸ್ ಬ್ಯಾಂಡ್ ಹಂಗೆ ಇದೆ. ಸೊ ಮೈಟ್ ಬಿ a week, it should be back to form. So in case if anyone is looking for this kind of fish, video screenshot ತಗೊಳ್ಳಿ. ಯಾವುದೇ ಫಿಶ್ ಬೇಕಾದ್ರೂ ಸ್ಕ್ರೀನ್ ಶಾಟ್ ತಗೊಂಡು ಅವ್ರ ವಾಟ್ಸ್ಆಪ್ ನಂಬರ್ ಹಾಕ್ತೀವಿ, ಅಲ್ಲಿಗೆ ನೀವು ಫಾರ್ವರ್ಡ್ ಮಾಡಿ. ಇಲ್ಲಿ ನೋಡಿ ಬಂದ. ಇದು ಅಷ್ಟೇ ನೈಸ್ ರೆಕ್ಟಾಂಗ್ಯುಲರ್ ಬಾಡಿ, ಟೈಲು ಅಷ್ಟೇ ಬ್ಯೂಟಿಫುಲ್ ಆಗಿರುತ್ತೆ. ಐ ಎಲ್ಲೋ ಡಾರ್ಕ್ ಎಲ್ಲೋ. ಮತ್ತೆ ಕ್ಯಾಂಫಾಸಲ್ಲಿ ಬಂದ್ಬಿಟ್ಟು ಯೂಶಲಿ ಆ ಟೈಲೇ ಬ್ಯೂಟಿ. ಬಟ್ ದಿಸ್ ಟೈಮ್ ಒಂದೇ ಫಾರ್ಮ್ನ ಸೆಲೆಕ್ಟ್ ಮಾಡಿಲ್ಲ, ಬಿಕಾಸ್ ಸ್ಟಾಕ್ ಸಿಗ್ಲಿಲ್ಲ. ಸೊ ಒಂದು 4-5 ಫಾರ್ಮ್ಸ್ ಇಂದ 20-25 ಫಿಶಸ್ 30 ಫಿಶಸ್ ಆ ಥರ ಸೆಲೆಕ್ಟ್ ಮಾಡಿದ್ದೀವಿ. ಸೊ ಪ್ಲಸ್ ಕಾಸ್ಟಿಂಗ್ ಅದೇ ಥರ ಜಾಸ್ತಿ ಬಿತ್ತು, ಬಿಕಾಸ್ ವಿ ಕುಡಂಟ್ ಟೇಕ್ ಇಟ್ ಇನ್ ಅ ಬಲ್ಕ್ ಫ್ರಮ್ ಒನ್ ಪ್ಲೇಸ್. ಈಗ ಇವನ್ ಐ ನೋ ಹೌ ಹಾರ್ಡ್ ಇಟ್ ಇಸ್ ಟು ಸೆಲೆಕ್ಟ್ ಫಿಶಸ್ ಆರ್ ಪಿಕ್ ಫಿಶಸ್. ಇನ್ನೊಂದು ದೇಶಕ್ಕೆ ಹೋಗಿ ಅಲ್ಲಿ ಒಂದು 5-6 ಫಾರ್ಮ್ ಸುತ್ತಿ ತಗೋರ್ಬೇಕು ಅಂದ್ರೆ ಅದು ಇನ್ನೂ ಪೇಷನ್ಸ್ ಬೇಕು. ಅಪಾರ್ಟ್ ಫ್ರಮ್ ಪೇಷನ್ಸ್, ಒನ್ ಮೋರ್ ಮೇಜರ್ ಥಿಂಗ್ ಇಸ್ ಲೈಕ್, ಈಗ ಅಲ್ಲಿಂದ ತಗೊಂಡ್ಬರ್ತೀವಿ, ಇದ್ರಲ್ಲಿ ನೋಡಿ ಇಲ್ಲಿ ಗಿಲ್ಸ್ ಹತ್ರ ಒಳ್ಳೆ ಹನಿ ಕೂಮ್ ತರ ಇರುತ್ತೆ ನೋಡಿ ಡಾಟ್ಸ್. ಹೌದೌದು, ಸೈಡ್ ಅಲ್ಲಿ ತಾನೆ, ಸೈಡ್ ಕೆಳಗಡೆ ಅಲ್ಲಿ ಒಳ್ಳೆ ಮನ್ಸಕ್ಕೆ ಹೋಗ್ಬರೋದು. ಸಮ್ಟೈಮ್ಸ್ ಫಿಶಸ್ ನಾವು ಅಷ್ಟೆಲ್ಲ ಹ್ಯಾಂಡ್ ಪಿಕ್ ಮಾಡ್ಕೊಂಡ್ ಬರ್ತೀವಿ, ಇಂಡಿಯನ್ ವಾಟರ್ ಸೆಟ್ಟೇ ಆಗಲ್ಲ. ಅದಕ್ಕೆ ಎಲ್ಲರಿಗೂ ಅನ್ನೋದು ಥಾಯ್ಲೆಂಡ್ ವಿಡಿಯೋಸ್ ನೋಡಿ ತಗೋಬೇಡಿ. ಇಲ್ಲಿ ಬಂದ್ಮೇಲೆ ಇಲ್ಲಿ ಏನಿದೆಯೋ ಅದ್ರ ನೋಡ್ಬಿಟ್ಟು ನೀವು ಪರ್ಚೇಸ್ ಮಾಡಿ. ಒಂದ್ ಕೆಲವು ಫಿಶಸ್ ತೋರಿಸ್ತೀನಿ ಅಲ್ಲಿ ಹೆಂಗ್ ಬ್ಯೂಟಿಫುಲ್ ಆಗಿತ್ತು, ಇಲ್ಲಿ ಯಾಕೆ ಸೆಟ್ ಆಗಿಲ್ವೋ ಅಥವಾ ಟ್ರಾನ್ಸ್ಪೋರ್ಟೇಷನ್ ಒಂದ್ ಸ್ವಲ್ಪ ರಿಸ್ಕ್ ಆಗೋಯ್ತು. ಮೈಟ್ ಬಿ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್, ಇಲ್ಲಿ ರಿಕವರ್ ಆಗದೆ ಇರ್ಬೋದು. ಸೊ ಆ ಫಿಶ್ ನಾವೇನು ಮಾಡಕ್ಕಾಗಲ್ಲ, ಥಾಯ್ಲೆಂಡ್ ವಿಡಿಯೋ ತೋರಿಸ್ಬಿಟ್ಟು ಸೇಲ್ ಮಾಡಕ್ಕಂತೂ ಆಗದೇ ಇಲ್ಲ. ಸೊ ದಟ್ ವಿಲ್ ಕನ್ಸಿಡರ್ ಆಸ್ 50% ಸೇಲೋ ಕೊಟ್ಬಿಡ್ತೀವಿ. ಬಟ್ ಆದ್ರೆ ಆ 50% ಕಮ್ಮಿಯಲ್ಲಿ ಕೊಡೋ ಫಿಶಸ್ ಏನ್ ರಿಸಲ್ಟ್ ಬರಲ್ವಾ ಅಂತಲ್ಲ, ಅವ್ರ ಮನೇಲಿ ಬರ್ಬೋದು ಅಥವಾ ಹೆಂಗ್ ಟೇಕ್ ಕೇರ್ ಮಾಡ್ಕೊಳ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್ ಸೊ ಬ್ರದರ್ ಹೇಳಿ, ನೀವು ಎಲ್ಲಿಂದ ಬಂದಿದ್ದೀರಾ ಫಿಶ್ ಪರ್ಚೇಸ್ ಮಾಡೋದಕ್ಕೆ? ಜಿಯಾನ್ ಫ್ಲೋರನ್ ಫ್ಯಾಕ್ಟರಿ ಬಗ್ಗೆ ಹೇಗೆ ತಿಳ್ಕೊಂಡ್ರಿ ನೀವು? ನಮಸ್ತೆ ಸರ್, ನನ್ನ ಹೆಸರು ಅನಿಲ್ ಅಂತೇಳಿ, ಶಿವಮೊಗ್ಗದಿಂದ ಬಂದಿರೋದು. ಸೊ ನಾನು ಫೇಸ್ಬುಕ್ಕು, ಯೂಟ್ಯೂಬು ಮತ್ತು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಾ ಇರ್ತೀನಿ ಇವ್ರ ವೀಡಿಯೋಸು. ತುಂಬ ಚೆನ್ನಾಗಿದೆ. ಫ್ಲವರನ್ ಫಿಶ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಸೊ ಈ ಥರದ್ದೆಲ್ಲ ಹೊರಗಡೆ ನಂಗೆ ಸಿಗಲಿಲ್ಲ. ಸೊ ಹಾಗಾಗಿ ಡೈರೆಕ್ಟಾಗಿ ಇಲ್ಲಿಗೆ ಬೆಂಗಳೂರಿಗೆ ಹುಡ್ಕೊಂಡು ಬಂದಿದ್ದೀನಿ ಸರ್. ಸೊ ನೀವು ಸೆಲೆಕ್ಟ್ ಮಾಡಿರೋ ಫಿಶ್ ನಿಮ್ಗೆ ಇಷ್ಟ ಆಯ್ತಾ? ಕ್ವಾಲಿಟಿ ಏನು ಅನ್ನಿಸ್ತು? ತುಂಬ ಚೆನ್ನಾಗಿದೆ ಸರ್. ನಾನೇನು ಯಾವ ಥರ ಇರ್ಬೇಕು ನನ್ನ ಫಿಶ್ ಅಂತ ಅಂದ್ಕೊಂಡಿದ್ದೋ ಆ ಥರ ಇದೆ ಸರ್. ಸೊ ತುಂಬ ಚೆನ್ನಾಗಿದೆ. 100% ಸ್ಯಾಟಿಸ್ಫೈಡ್? 100% ಸ್ಯಾಟಿಸ್ಫೈಡ್. ಅಂಡ್ ವಿ ಶುಡ್ ರಿಯಲಿ ಅಪ್ರಿಷಿಯೇಟ್ ನಿಮ್ಮ ಥರ ಹಾಬಿಸ್ಟ್ ಇದ್ರೇನೆ ಈ ಹಾಬಿ ಬೆಳೆಯೋಕ್ಕಾಗೋದು. ಶಿವಮೊಗ್ಗದಿಂದ ಬೆಂಗಳೂರಿಗೆ ಬಂದು ಫಿಶ್ ತೊಗೊಳೋದು ಇಟ್ಸ್ ನಾಟ್ ಎ ಈಸಿ ಥಿಂಗ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಕೀಪಿಂಗ್ ದ ಹಾಬಿ ಸೋ ಅಲೈವ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈ ಫಿಶ್ ಬಗ್ಗೆ ಹೇಳಿ. ಅದು ಡಾರ್ಕ್ ರೆಡ್ ಅಂಡ್ ಆರೆಂಜ್ ಇರುತ್ತೆ. F2 ಕ್ಯಾಂಫರ್ ಸೈಜ್ ಇಸ್ ವೆರಿ ಸ್ಮಾಲ್. ಮ್ಯಾಕ್ಸಿಮಮ್ 3.5 ಇಂಚ್ ಒಳಗನೆ ಇದೆ. ಒಳಗನೆ ಇದೆ. ಸೊ ಕ್ವಾಲಿಟಿ ಚೆನ್ನಾಗಿರುತ್ತೆ. ಇನ್ನ ಹೆಡ್ ಪುಷ್ ಆಗಬೇಕು. ಇನ್ನು ಒಳ್ಳೆ ಮಾನ್ಸ್ಟರ್ ಆಗಿ ಬರುತ್ತೆ. ಟೈಲ್ ಶಾರ್ಟ್ ಆಗಿದೆ ಅಂತ ಅನ್ಬೋದು. ಆಕ್ಚುಲಿ ಟೈಲ್ ಟ್ರಿಮ್ ಆಗಿ ಹೋಗಿರುತ್ತೆ ಹಿಂದೆ. ಓಕೆ. ರೀಸನ್ ಯಾಕೆ ಅಂತಂದ್ರೆ ಅದು ಏನಾಗುತ್ತೆ, ಸಮ್ ಟೈಮ್ಸ್ ಆ ಕಡೆ ಒಪ್ಕೊಂಡಾಗ ಅಥವಾ ಸ್ಟ್ರೆಸ್ ಅಲ್ಲಿ ಇದ್ದಾಗ ಹಿಂದೆ ವಾಚ್ಕೊಳ್ಳುತ್ತಲ್ಲ, ಆ ಟೈಮ್ ಬೇರೆ ಫಿಶ್ ಅನ್ನ ಕಚ್ಬಿಟ್ರೆ ಅಲ್ಲಿ ಸ್ಪಿಟ್ ಬಂದ್ಬಿಡುತ್ತೆ. ಟೈಲ್ ಹಿಂಗಿರೋದು ಹಿಂಗಾಗ್ಬಿಡುತ್ತೆ ಗ್ಯಾಪ್. ನಾವು ಅದನ್ನ ಹಂಗೆ ಬಿಟ್ಬಿಟ್ರೆ ಗ್ರೋ ಆಗಲ್ಲ. ಸೊ ಅದನ್ನ ಪ್ರಾಪರ್ ಆಗಿ ಫಿಶ್ ನ ಹ್ಯಾಂಡಲ್ ಮಾಡಿ ಟ್ರಿಮ್ ಮಾಡಿದಾಗ ಪ್ರಾಪರ್ ಆಗಿ ಬ್ಯೂಟಿಫುಲ್ ಫಿಶ್, ನೈಸ್ ಹಮ್ ಪೋರ್ಷನ್, ಕಂಪ್ಲೀಟ್ ಹೆಡ್ ಮಾಲ್ ಮಾರ್ಕಿಂಗ್ಸ್ ಇರುತ್ತೆ. ಫುಲ್ ಪಲ್ ಮಾರ್ಕಿಂಗ್, ವೈಟ್ ಐ, ಬೇಬಿ ಫೇಸ್, ತುಂಬಾ ಚೆನ್ನಾಗಿದೆ. ನೈಸ್ ಕ್ಯಾಮ್ರಾ. ಇದು F2 ಬ್ರೋ. ನಿಮ್ಮ ನೋಸ್ ಮೇಲೆ ಕ್ಲಿಯರ್ ಆಗಿ ಮಾರ್ಕ್ಸ್ ಕಾಣಿಸ್ತಾ ಗೋಲ್ಡನ್ ಐಸ್ ಆಕ್ಚುಲಿ ಇದಕ್ಕೆ.
ಅದಕ್ಕೂ ಪರ್ಫೆಕ್ಟ್ ಆಗಿ ಟ್ರಪೇಜಿಯಂ ತರ ಮಧ್ಯದಲ್ಲಿ ಒಂದು ಇದಿದೆ. ಇದೆಲ್ಲ ಕ್ಯಾಂಪಸ್ ಅಲ್ಲ? ಹೌದು bro. ನೋಡಿ, ಒಳ್ಳೆ ಹೆಡ್ ಮೇಲೆ ನೋಸ್ ಮೇಲೆ ಕೂಡ ಮಾರ್ಕಿಂಗ್ಸ್, ಒಳ್ಳೆ ಗೋಲ್ಡನ್ ಐಸ್. ಇದು ಕೂಡ ಕೊಡಿ ನೋಡಿ, ಆ ಟೈಲ್ ಅಲ್ಲೂ ಕೂಡ ಕ್ಲಿಯರ್ ಆಗಿರುತ್ತೆ. ಕ್ರಾಸ್ ಅಂಡ್ ಮಾರ್ಕಿಂಗ್ಸ್ ಚೆನ್ನಾಗಿರುತ್ತೆ. ಎಲ್ಲೂ ಕೂಡ ನಿಮಗೆ ಸ್ಪ್ಲಿಟ್ಸ್ ಇರಲ್ಲ, ಪ್ಯಾಚಸ್ ಇರಲ್ಲ, ಬಾಡಿ ಮೇಲೆ ಕೂಡ ಚೆನ್ನಾಗಿರುತ್ತೆ. ಬೇಬಿ ಫಿಶ್ ಹೇಳಿ. ಇದು ಸೇಲಂಗೆ ಸೇಲ್ ಆಗೋಯ್ತು ಆಲ್ರೆಡಿ. ಓಕೆ. ಇವತ್ತು ಪ್ಯಾಕಿಂಗ್ ಇದೆ ಸೇಲಂಗೆ. ವೈಟ್ ಐಸ್ ಬರುತ್ತೆ, ನೈಸ್ ಬಾಡಿ ಪ್ಯಾಟರ್ನ್, ಓಕೆ. ಹೈಪರ್ ಆಕ್ಟಿವ್, ಎಲ್ಲೋ ಟೈಲ್ ಹಿಂದೆ ಕಲರ್ ಎವಿಡೆಂಟ್ ಆಗಿ ಕಾಣಿಸ್ತೀನಿ. ಹಂಪಿನ ಪಂಪ್ ಆಗ್ಬೇಕು. F1 ಅಂತ ಕೇಳ್ತಾರೆ, ಇದು F1 ಬರುತ್ತೆ. ಓಕೆ. ಆ ವೈಡ್ ಲುಕ್ ಇರುತ್ತೆ ಆ ಬಾಡಿಯಲ್ಲಿ. ಒಳ್ಳೆ ವೈಟ್ ಮಿಲ್ಕಿ ವೈಟ್ ಟೈಲ್ ಎಲ್ಲ ಕಾಂಫಾ ಸ್ಟೈಲ್ಸ್ ಇರುತ್ತೆ ಇದಕ್ಕೆ. ಓಕೆ. ಕಾಂಫಾ ಆಗಿರೋ ಪ್ರಾಪರ್ ಟೈಲ್, ಆ ರ್ಯಾಪ್ ಟೈಲ್ ಎಲ್ಲ ಕ್ಲಿಯರ್ ಆಗಿರುತ್ತೆ, ಹೆಡ್ ಡೌನ್ ಆಗಿರುತ್ತೆ. ಸಮಟೈಮ್ಸ್ ಇಫ್ ಎನಿವನ್ ವಾಂಟ್ಸ್ ಅ ಕೈಂಡ್ ಆಫ್ F1s ಅಂತಂದ್ರೆ ಟ್ರೈ ಮಾಡ್ಬೋದು, ಕೊಡ್ತೀನಿ. ಇಲ್ಲಿದೆ 1 or 2 F1s ಇರಬೇಕು. ಇದು ವೈಟ್ ಐ, ರೆಡ್ ಟೋನ್ ಕ್ಯಾಂಫಾ, ಬಾಡಿ ಸ್ಟ್ರಕ್ಚರ್ ಚೆನ್ನಾಗಿರುತ್ತೆ, ಹೆಡ್ಡಿನ ಪಂಪ್ ಆಗಬೇಕು. ಈ ತರ ಕ್ಯಾಂಪಸ್ ಎಲ್ಲ ನಿಮ್ಗೆ ಒಂದು 3.5-4 ಆ ರೇಂಜಲ್ಲಿ ಸಿಕ್ಬಿಡುತ್ತೆ. ಸೊ ಬ್ರೋ ಇದು ರೆಡ್ ಬೇಸ್ ಕ್ಯಾಂಪಾ ಬರುತ್ತೆ, ಹ್ಯಾಮರ್ ಪಾಕ್ ಬರುತ್ತೆ, ಕಂಪ್ಲೀಟ್ ರೆಡ್ ಟೋನ್ ಅಲ್ಲಿ ಬರುತ್ತೆ ಕ್ಯಾಂಪಾ. ವೈಟ್ ಐ, ರೆಡ್ ಟೋನ್ ಕ್ಯಾಂಪಾ. ಬ್ರೋ ಇದು ಬಂದ್ಬಿಟ್ಟು ಆಲ್ರೆಡಿ ಸೇಲ್ ಆಗೋಯ್ತು ಚೆನ್ನೈಗೆ. ಹೌದಾ? ಆಲ್ರೆಡಿ ಅವರೇ ಪ್ರೀ ಬುಕ್ ಮಾಡ್ಕೊಂಡ್ರು. ಅವ್ರಿಗೆ ಹೆಂಗ್ ಲೈಕ್ ಆಯ್ತೋ ಗೊತ್ತಾಗಿಲ್ಲ, ಬಟ್ ಅದನ್ನ ಥೈಲ್ಯಾಂಡ್ ಹೋಗಕ್ ಬೇಕು ಅಂತಂದ್ರೆ ಸರ್ ತೋರಿಸ್ದೆ. ಅವ್ರಿಗೆ ಏನೋ ಇಷ್ಟ ಆಗೋಯ್ತು. ಎಲ್ಲ ಒಂದ್ ಸ್ವಲ್ಪ ದೊಡ್ಡದಾಗಿರುತ್ತೆ ಬಾಡಿ, ಟೈಲು ಕೂಡ ನೋಡಿ ಎಕ್ಸಾಕ್ಟ್ಲಿ ಡೌನ್ ಇಂದ ಸ್ಟಾರ್ಟ್ ಆಗಿರುತ್ತೆ. ಬಟ್ ಇಟ್ ವಿಲ್ ಬಿ ಕ್ಲೋಸ್. ಅದು ಫ್ಲೇರ್ ಮಾಡಿದ್ರು ಮಾಡಿಲ್ಲ ಅಂದ್ರೂ ಕೂಡ ಟೈಲ್ ಪ್ರಾಪರ್ ಕ್ಲೋಸ್ ಆಗಿರುತ್ತೆ. ಸೊ ಒಳ್ಳೆ ಪೀಕಾಕ್ ಟೈಲ್ ತರ ಇರುತ್ತೆ. ಮೈಟ್ ಬಿ ಹಿ ಲೈಕ್ ದ ಟೈಲ್ ಪ್ಯಾಟರ್ನ್. ನಾನು ಯಾರಿಗೂ ಫೋರ್ಸ್ ಮಾಡಿಲ್ಲ, ಕಸ್ಟಮರ್ಸ್ಗೆ ತೋರ್ಸಕ್ಕಂದ್ರು ಕಲೆಕ್ಷನ್ಸ್ ಎಲ್ಲ ತೋರಿಸ್ದೆ ಅಲ್ಲಿ. ಡ್ರೈ ಫಿಶ್ ಬಗ್ಗೆ ಹೇಳಿ. ಎಷ್ಟು ಕ್ಯಾಂಪ್ ಸೀರೀಸ್. ಓಕೆ. ಎಲ್ಲೋ ಬೇಸ್ ಬರುತ್ತೆ, ತುಂಬಾ ಕ್ವಾಲಿಟಿ ಬಾಡಿ ಬರುತ್ತೆ. ಆಗಿದೆ ಇದನ್ನೆಲ್ಲ ಕಾಂಫಾನೆ ಎಲ್ಲೋ ಬೇಸ್ಡ್. ಎಲ್ಲೋ ಬೇಸ್, ಒಳ್ಳೆ ರ್ಯಾಪ್ ಟೈಲ್ ಇರುತ್ತೆ. ಎಲ್ಲೋ ಬೇಸ್ ಆ ಥರ ಲೀನಿಂಗ್ ಫೇಸು, ಸ್ಮಾರ್ಟ್ ಫೇಸ್ ಇರೋದು ಯಾರು ಲೈಕ್ ಆದರೆ ಇಷ್ಟ ಆದರೆ ಇದು ಅದು ಸೇಮ್ ಎಲ್ಲೋ ಬೇಸಲ್ಲೇ ಬರುತ್ತೆ. ನಿಮಗೆ ರೆಡ್ ಆ್ಯಂಡ್ ವೈಟ್ ಬರುತ್ತೆ. ಇದು ಲುಕ್ ಆಗ್ತಾನಲ್ಲ. ಹೇಳಿ ಈ ಫಿಶ್ ಬಗ್ಗೆ ಹೇಳಿ. ಪ್ರಾಪರ್ ಬ್ಯೂಟಿಫುಲ್ ಫ್ಯೂಚರ್ ಇದೆ ನೋಡಿ ಫಿಶ್ಗೆ. ಒಳ್ಳೆ ರ್ಯಾಪ್ ಟೈಲ್ ಬಾಡಿ ಸ್ಟ್ರಕ್ಚರ್ಗಿಂತ ಒಂಥರ ಸಾಲಿಡ್ ಬಾಡಿ. ಓಕೆ. ಫ್ರಂಟ್ ಕ್ಲೀನ್ ಆಗೋ ಥರ ಶೇಪ್ ಕಾಣಿಸುತ್ತೆ. ಟೈಲು ನೋಡಿ ಇದನ್ನ ಸ್ಟ್ರೆಸ್ ಇಲ್ಲ. ಬ್ಲಾಕ್ ಶೇಡ್ಸ್ ಹೋದ್ಮೇಲೆ ಯು ವಿಲ್ ಸಿ ಅ ಫಿನಾಮಿನಲ್ ಟ್ರಾನ್ಸ್ಫಾರ್ಮೇಷನ್ ಫ್ರಮ್ ದಿಸ್ ಗೈ. ಓಕೆ. ನೋಡಿ ಆ ಬಾಡಿಯಲ್ಲಿ ಇವ್ ನೋಡಿ ಈ ಪೋರ್ಷನ್ ನೋಡಿ, ಆ ಹೆಡ್ ಹೆಂಗ್ ಕಾಣಿಸುತ್ತೆ ಲೀನ್ ಆಗ್ತಾರೆ ಫ್ರಂಟಿಗೆ. 100% ಬ್ಯೂಟಿಫುಲ್ ಆಗಿ ಸ್ಟ್ರಕ್ಚರಲ್ ಬರುತ್ತೆ. ಇದು ಎಲ್ಲೋನೇ, ಇದು ಹೌದು ರೆಡ್ ಅಂಡ್ ಎಲ್ಲೋನೇ. ಅದು ಆಕ್ಚುಲಿ ಸ್ಟ್ರೆಸ್ಸಿಗೆ ಹಂಗೆ ಕಾಣಿಸ್ತಾ ಇದೆ. ಬಟ್ ಆ ಟೈಲ್ ನೋಡಿ ಎಷ್ಟು ಕ್ಲೋಸ್ ಆಗಿ ಹೆಂಗಿದೆ ನೋಡಿ. ಎಲ್ಲೋ ಐಸು, ಅದರಲ್ಲೂ ಬಾಡಿ ಲೈಟ್ ಎಲ್ಲೋ ಕಾಣಿಸುತ್ತೆ ನೋಡಿ. ಈಗ ಕ್ಲಿಯರ್ ಮಾಡಿದ್ರೆ ಸ್ವಲ್ಪ ಸ್ವಲ್ಪ ಕಲರ್ ಬರ್ತಾ ಇದೆ. ಹೌದು, ಅಗ್ರೆಸಿವ್ ಆದಾಗ ಸ್ವಲ್ಪ ಸ್ವಲ್ಪ ಕಲರ್ ಸ್ವಲ್ಪ ಬರುತ್ತೆ ನೋಡಿ. ಇದೆಲ್ಲ ಪ್ರಾಪರ್ ಫ್ಯೂಚರ್ ಪ್ರಾಮಿಸಿಂಗ್ ಫಿಶಸ್. ಇನ್ ಕೇಸ್ ಇಫ್ ಸಮನ್ ಇಸ್ ರಿಯಲಿ ಲುಕಿಂಗ್ ಫಾರ್ ಸಮ್ ಕೈಂಡ್ ಆಫ್ ದಿಸ್ ಕೈಂಡ್ ಆಫ್ ಫಿಶಸ್, ಕಾಲ್ ಮಾಡಿ ಅಪ್ಡೇಟ್ ಮಾಡೋಣ. ಇದು ಟೈನಿ ಟಾಟ್, ಇದು ಸನ್ ಫಿಶ್, ಹೆವಿ ಸಣ್ಣ ಫಿಶ್. ಇದು ವೀಕ್ಷಕರೇ ನೀವು ನೋಡ್ಬೋದು, ಏನ್ ಮ್ಯಾಕ್ಸಿಮಮ್ ನಿಮ್ಗೊಂದು 2-3 ಇಂಚ್ ಇರ್ಬೋದು, 2.5 to 3 ಇಂಚ್ ಅಷ್ಟೇ. ಮಾರ್ಕಿಂಗ್ ನೋಡಿ ಏನ್ ಬ್ಯೂಟಿ ಆಗಿದೆ, ಸೂಪರ್ ಆಗಿದೆ ನೋಡಿ. ಕ್ವಾಲಿಟಿ ಆಗಲಿ ಕಲರ್ ಆಗಲಿ ನೋಡಿ. ಇವನ್ನೆಲ್ಲ ಒಂದು ಸ್ವಲ್ಪ ಕ್ಲಿಯರ್ ಆಗಿ ಓಪನ್ ನೋಡಿ, ಹೋಗ್ತಾ ಹೋಗ್ತಾ ಈಗ ಕಲರ್ ಪಾಪ್ ಆಗ್ತಾ ಇದೆ, ಚೆನ್ನಾಗಿದೆ. ಎಲ್ಲೋ ಶೇಡ್ಸ್ ಅದು ಬಾಡಿ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ, ಸಾಲಿಡ್ ಆಗಿ. ನಿಮಗೆ ಡ್ಯುಯಲ್ ಟೋನ್ ಅಂತಾನೆ ಫ್ಯಾನ್ ಬೇಸ್ ಸೆಪರೇಟ್, ಅವ್ರಿಗೆ ಇದು ಅರ್ಥ ಆಗಿರುತ್ತೆ. ವಿಚ್ ಇಸ್ ಯುವರ್ ಫೇವರೇಟ್ ಫಿಶ್? ನೋಡಿ ಅಭ್ಯಾಸ ಆಗ್ಬಿಟ್ಟಿದ್ಯಾ. ಒಂದಕ್ಕೊಂದು you trust me, every single fish when I visit a farm and purchase it, I feel like I fall in love with them first. So ನನಗೆ ಇಷ್ಟ ಆದ್ರೆ ನಮ್ಮ ಕಸ್ಟಮರ್ಸ್ ಇಷ್ಟ ಆಗುತ್ತೆ, ಯಾವ್ದೋ ಒಂದು ತಗೊಂಡ್ಬಂದ್ಬಿಡಲ್ಲ. ಸೊ ನೋಡಿದಾಗೆಲ್ಲ ಚೆನ್ನಾಗಿ ಅನ್ಸುತ್ತಾ, ಚೆನ್ನಾಗಿರೋ ಫಿಶ್ ಫಸ್ಟ್ ಸೇಲ್ ಆಗ್ಬಿಡುತ್ತೆ. ಅಲ್ಲ, ಬಟ್ ಹೌ ಕನ್ಫ್ಯೂಸಿಂಗ್ ಇಟ್ ಬಿ. ನಮಗೆ ಒಂದು ಫಿಶ್ ತಗೊಳ್ಳೋರ್ಗೆನೆ ಎಲ್ಲ ನೋಡಿದೆಲ್ಲ ಇಷ್ಟ ಆಗುತ್ತೆ. ಇಫ್ ಯು ಹ್ಯಾವ್ ಸೋ ಮೆನಿ ಚಾಯ್ಸಸ್ ಅಲ್ಲ. ಇವಾಗ ದಟ್ ಇಸ್ ಹೌ ಎಕ್ಸ್ಪೀರಿಯನ್ಸಸ್. ಇವಾಗ ಇಷ್ಟು ವರ್ಷ ಫೀಲ್ಡ್ ಇದೀವಲ್ವಾ, ಸೊ ಒಂದು ಕಸ್ಟಮರ್ಸ್ಗೆ ಎಲ್ಲೋಸ್ ಇಷ್ಟ ಆಗುತ್ತೆ, ಒಂದು ಕೆಲವರಿಗೆ ಸಾಲಿಡ್ ಕಲರ್ಸ್ ಬೇಕಾಗುತ್ತೆ, ಒಂದು ಕೆಲವರಿಗೆ ವೈಟ್ ಇಶು. ಸೊ ಎಲ್ಲ ಲೈಕ್ ವೈಸ್ ಅಲ್ಲಿ ಏನೇನು ಕಸ್ಟಮರ್ಸ್ ಕೇಳಿರ್ತಾರೆ ಲಾಸ್ಟ್ ಶಿಪ್ಮೆಂಟ್ ಅಲ್ಲಿ, ಅದನ್ನೆಲ್ಲ ನೋಟ್ ಮಾಡ್ಕೊಂಡು ಅದ್ರ ತಕ್ಕ ತಗೊಂಡ್ಬರ್ತೇವೆ.
ಅಂಡ್ ಸ್ಟ್ರೆಸ್ ಹೋಗ್ಬೋದು. ನಾನು ನಿಮ್ಮ ಒಂದು ರೀಲ್ಸ್ ನೋಡಿದೆ ಮೊನ್ನೆ, ಯಾರೋ ನಿಮ್ಮ ಹತ್ರ ಪರ್ಚೇಸ್ ಮಾಡಿಲ್ಲ ಬಟ್ ಸ್ಟಿಲ್ ಯು ಹೆಲ್ಪ್ ಓವರ್ ನೈಟ್. ಅವ್ರ ಏನೋ ಪ್ರಾಬ್ಲಮ್ ಆಯ್ತು ಫಿಶ್ಗೆ ಅಂತ ಫೋನ್ ಮಾಡಿದಾಗ ಮೆಡಿಕಲ್ Medical. ಕೊಡ್ತೀವಿ ಅಸಿಸ್ಟೆನ್ಸ್ ಎಲ್ರಿಗೂ. ಬಟ್ ಸಮ್ಟೈಮ್ಸ್ ನಾನು ಬಿಸಿ ಇದ್ರೆ ಫಾಲೋ ಅಪ್ ಮಾಡ್ಲಿಕ್ಕೆ ನಾನು ಮರ್ತಿರ್ಬೋದು. ಒಂದ್ ಸ್ವಲ್ಪ ಎಕ್ಸಿಟೇಟ್ ಮಾಡಿದಿರಾ, ಒಂದ್ ಸ್ವಲ್ಪ ನನ್ನ ಡಿಸ್ಟರ್ಬ್ ಮಾಡಿದ್ರೆ ನಾನೇ ಅದೇ ಡಿಸ್ಟರ್ಬ್ WhatsApp. ಮಾಡ್ತಾ ಇದ್ದೆ, ನಾನೇ ನಿಮ್ಗೆ ರಿಪ್ಲೈ ಮಾಡ್ಬಿಟ್ಟು ಏನಾದ್ರು ಒಂದ್ ಸ್ವಲ್ಪ ಸೊಲ್ಯೂಷನ್ಸ್ ಕೊಡ್ಬೋದು, ಮೆಡಿಕೇಶನ್ಸ್ ಕಳ್ಸ್ಕೊಡ್ಬೋದು. ಈ ಫಿಶ್ ಬಗ್ಗೆ ಹೇಳಿ. ನೋಡಿ ಅದನ್ನ ಸ್ಟ್ರೆಸ್ ಅಲ್ಲಿ ಇದೆ, ಆದ್ರೂ ಒಳ್ಳೆ ನೈಸ್ ಕ್ರಾಸರ್ ಮಾರ್ಕಿಂಗ್ಸ್ ಇರುತ್ತೆ, ಡ್ಯುಯಲ್ ಟೋನ್ ಇರುತ್ತೆ, ವೈಲ್ಡ್ ಲುಕ್, ಟೈಲು ಕೂಡ ಬ್ಯೂಟಿಫುಲ್ ಆಗಿರುತ್ತೆ. ಆ ಸ್ಟ್ರೆಸ್ ಬ್ಯಾಂಡ್ ನಿಮ್ಗೆ ಬಾಡಿ ಮೇಲೆ ಕಾಣಿಸುತ್ತೆ. ಮ್ಯಾಕ್ಸಿಮಮ್ 3.5 ಇಂಚ್ 3.5 ಇಂಚು ಹೆಡ್ ಇಂದ ಪಂಪ್ ಆಗಬೇಕು. ಓಕೆ. ಸೊ ಈಗ ಒಂದು ಸ್ವಲ್ಪ ಸ್ಟ್ರೆಸ್ ರಿಲೀಸ್ ಆಗ್ತಾ ಕ್ವಾಲಿಟಿ ಚೆನ್ನಾಗಿ ಆಚೆ ಬರುತ್ತೆ. ಈ ಫಿಶ್ ಬಗ್ಗೆ ಹೇಳಿ. ಸೇಮ್ ಡ್ಯುಯಲ್ ಟೋನ್, ಒಳ್ಳೆ ಬೇಬಿ ಫೇಸ್, ಬಾಡಿನೂ ಚೆನ್ನಾಗಿರುತ್ತೆ. ABCD ರಿಪೀಟ್ ಮಾಡ್ದಂಗೆ ಅದನ್ನೇ ಅಂತ ಇದೀನಿ ನಾನು. ಇಲ್ಲ ಬಟ್ ಅಲ್ಲ, ಡಿಫ್ರೆಂಟ್ ಸುಮಾರು ಚಾಯ್ಸ್ ಇದೆಯಲ್ಲ ಜನಕ್ಕೆ, ಯಾವ್ದು ಬೇಕಾದ್ರೂ ಅವ್ರು ಚೂಸ್ ಮಾಡೋದಕ್ಕೆ, ಅದು ಪ್ಲಸ್. ಇದು ಒಳ್ಳೆ ಬಾಕ್ಸ್ ಬಾಡಿ ತರ ಬರುತ್ತೆ ಬ್ರೋ. ಈ ಫಿಶ್ ಚೆನ್ನಾಗಿರುತ್ತೆ, ಲಾಂಗ್ ಬಾಡಿ ಬರುತ್ತೆ. ಓಕೆ. ಇದು ಬಾಕ್ಸ್ ಬಾಡಿ ತರ ಬರುತ್ತೆ, ಮಾನ್ಸ್ಟರ್ ಕಾಕ್ ಇರುತ್ತೆ. ಸಡನ್ ಲೈಟ್ ಆನ್ ಮಾಡಿದ್ದಕ್ಕೆ ಸ್ಟ್ರೆಸ್ ಆಗಿದೆ, ರಿಕವರ್ ಆಗ್ತದೆ ಬ್ರೋ. ಇವಾಗ ಬಂದ್ಬಿಟ್ಟು ಲಿಟಲ್ ಚಾಂಪ್, ಒಳ್ಳೆ ಡ್ಯುಯಲ್ ಟೋನು, ಒಳ್ಳೆ ಪ್ಲೇಫುಲ್ ಫಿಶ್, ಸಖತ್ ಅಗ್ರೆಸಿವ್. ಬಾಡಿ ಲೈನೇಜ್ ನೋಡಿ, ಆ ಟೈಲ್ ಆಗಿರ್ಲಿ, ಆ ಹಂಪ್ ಆಗಿರ್ಲಿ, ಚೆನ್ನಾಗಿ ಕವರ್ ಅಪ್. ಮ್ಯಾಕ್ಸಿಮಮ್ 3 ಇಂಚ್. ಟ್ಯಾಂಕ್ ಡರ್ಟಿ ಆಗಿದೆ ಅಥವಾ ಗಲೀಜಾಗಿದೆ ಅಂತ ಏನಲ್ಲ, ಏನು ಮಾಡಕ್ಕಾಗಲ್ಲ. ಆಲ್ಗೆ ಇಸ್ ಗುಡ್ ಫಾರ್ ಫಿಶ್ ಆಲ್ಸೋ. ದಟ್ಸ್ ನಾಟ್ ಅ ಪ್ರಾಬ್ಲಮ್. ಸೊ ಅದಕ್ಕಾಗಿ ಹಂಗೆ ಬಿಟ್ಟಿದ್ದೀವಿ. ಅಂಡ್ ಮೋರ್ ಓವರ್ ಫಿಶ್ ಬ್ಯೂಟಿಫುಲ್ ಆಗಿದೆಯಲ್ವಾ, ಸೊ ಈಸ್ ಹ್ಯಾಪಿ ವಿತ್ ಟ್ಯಾಂಕ್ ಅಂತ ಬಿಟ್ಟಿದ್ದೀವಿ. ಅವನ ಪಕ್ಕದಲ್ಲಿ ಹೋಗ್ಬಿಟ್ಟು ಒಂದು ರೆಡ್ ಟೋನ್ ಬರುತ್ತೆ, ಡ್ಯುಯಲ್ ಟೋನ್ ಬರುತ್ತೆ. ಎಲ್ಲ ಸ್ವಲ್ಪ ಸ್ಟ್ರೆಸ್ ಅಲ್ಲಿ ಇದೆ, ನಾಳೆ ಫುಲ್ ರಿಕವರ್ ಪರ್ಫೆಕ್ಟ್ ಆಗಿದೆ. ಈವ್ನಿಂಗ್ ಅಷ್ಟು ರೆಡಿ ಆಗ್ಬಿಡುತ್ತೆ, ಯಾಕಂದ್ರೆ ನೈಟ್ ಎಲ್ಲ ಫುಲ್ ಲೈಟ್ ಎಲ್ಲ ಆಫ್ ಅಲ್ಲಿ ಇಟ್ಟಿರ್ತೀವಿ. ಬಂದ್ಬಿಟ್ಟು ಲೈಟ್ ಆನ್ ಮಾಡಿದಾಗ ಸ್ವಲ್ಪ ಜರ್ಕ್ ಹೊಡಿಯುತ್ತೆ. ಹೇಳಿ ಇವನ್ ಬಗ್ಗೆ ಹೇಳಿ, ಇದ್ರ ಬಗ್ಗೆ. ಇದು ಒಳ್ಳೆ ಸ್ಟ್ರಾಂಗ್ ಟೋನು, ಸ್ಟ್ರೆಸ್ ಅಲ್ಲಿ ಇದ್ದಾನೆ, ಬಟ್ ಪ್ಯಾರಟ್ಗೂ ಏಟ್ ಆಗಲ್ಲ, ಯಾವ ಫಿಶು ಹಾನಿ ಆಗಲ್ಲ. ಹೌದೌದು ಬ್ರೋ. ಹೇಳಿ ಈ ಫಿಶ್ ಬಗ್ಗೆ ಹೇಳಿ. ಭಯಂಕಿ ಮಾರ್ಕಿಂಗ್, ಫುಲ್ ಪರ್ಲ್ಸ್ ಅಂತೂ ಸೂಪರ್ ಇದೆ ಇದ್ರ ಮೇಲೆ. ರೌಡಿ ರಂಗಡ ನಿಮ್ಮ ಹತ್ರ ಒಂದು ಫಿಶ್ ಇತ್ತಲ್ಲ ಮುಂಚೆ, ಪರ್ಲ್ ಚೆನ್ನಾಗಿರುತ್ತೆ. ಪರ್ಲ್ ಕಂಪ್ಲೀಟ್ ಡಾಮಿನೇಟ್ ಚೆನ್ನಾಗಿರುತ್ತೆ, ಬ್ಯೂಟಿಫುಲ್. ಆಕ್ಚುಲಿ ಹಂಪ್ ತುಂಬಾ ದೊಡ್ಡದಾಗಿತ್ತು, ಬಾಲ್ ಹಂಪ್ ಇತ್ತು ನಿಮಗೆ ಪರ್ಚೇಸ್ ಮಾಡಿದಾಗ. ಲೈಕ್ ಐ ಟಾಕಿಂಗ್ ಅಬೌಟ್ ದ ಥೈಲ್ಯಾಂಡ್ ವಿಡಿಯೋ. ಓಕೆ ಓಕೆ. ಸೊ ಡಬಲ್ ಫ್ಲಾಲ್ ಮಾರ್ಕಿಂಗ್ ಬರುತ್ತೆ ನಿಮಗೂ, ಬ್ಯೂಟಿಫುಲ್ ಟೈಲ್ ಪ್ಯಾಟರ್ನ್, ವೈಟ್ ಐಸ್ ಬರುತ್ತೆ, 100% ಶೋ ಸ್ಟಾಪರ್ ತರ ಬರುತ್ತೆ. ಒಳ್ಳೆ ಇನ್ನು ಕಾಂಪಿಟೇಷನ್ ಲೆವೆಲ್ ಫಿಶ್ ಇದು. ಎಲ್ಲವೂ ಕಾಂಪಿಟೇಷನ್ ಲೆವೆಲ್ ಬ್ರೋ. ವೈಟ್ ಐಸ್, ಆ ಟೈಲ್ ಪ್ಯಾಟರ್ನ್, ಆ ಕಲರೇಷನ್ಗೆ ತುಂಬಾನೇ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿರುತ್ತೆ ಫಿಶ್. ಇದು ಡಬಲ್ ಫ್ಲಾಲ್ ಮಾರ್ಕಿಂಗ್ ಬರುತ್ತೆ. ಆ ಟೈಲ್ ನೋಡಿ, ಬಾಡಿ ಶೇಪ್ ನೋಡ್ಬೋದು ಈ ಕಂಡೀಷನ್ ಅಲ್ಲಿ. ಬಾಡಿ ಶೇಪ್ ಒಂದು ಸ್ವಲ್ಪ ಕಲರ್ ನೋಡ್ಬೋದು, ಬಟ್ ರೆಸ್ಟ್ ಯು ಹ್ಯಾವ್ ಟು ವೇಟ್ until it has been heavily groomed. ಬ್ರೋ ಇದು ಒಳ್ಳೆ ಮಾನ್ಸ್ಟರ್ ಕಾಕ್ ಫಿಶ್ ಇದು. ಹಂಪ್ ದೊಡ್ಡದಾಗಬೇಕು ನಮಗೆ ಅಂತ ಅನ್ನೋರು ಪರ್ಚೇಸ್ ಮಾಡ್ಕೋಬೋದು. ನೋಸ್ ಮೇಲೆ ಕೂಡ ಮಾರ್ಕಿಂಗ್ಸ್ ಚೆನ್ನಾಗೇ ಬಂದಿರುತ್ತೆ. ಸ್ಟ್ರೆಸ್ಸಲ್ಲಿದೆ, ಸ್ಟ್ರೆಸ್ ಒಂದು ಸ್ವಲ್ಪ ರಿಕವರ್ ಆದ ತಕ್ಷಣ ನಿಮಗೆ ಕ್ವಾಲಿಟಿ ಚೆನ್ನಾಗೇ ಕಾಣಿಸುತ್ತೆ. ನಿಮಗೆ ಡ್ಯುಯಲ್ ಟೋನ್ ಬರುತ್ತೆ, ಕ್ರಾಸೆಡ್ ಮಾರ್ಕಿಂಗ್ಸ್ ಚೆನ್ನಾಗಿದೆ, F2 ಕ್ಯಾಂಫಾಸೇ ಬರುತ್ತೆ, ಫ್ರಂಟ್ ಕಾಕ್ ಥರ ಬರುತ್ತೆ ಲೀನಿಂಗು. ಇದು ಈಗ ನೋಡ್ತಾ ಇರೋದು ಅದು ಅಷ್ಟೇ ಅದೇ F2 ಡ್ಯುಯಲ್ ಟೋನ್ ಬರುತ್ತೆ ಅದು. ಇದರಲ್ಲಿ ನಿಮಗೆ ನೋಸ್ ಮಾರ್ಕಿಂಗ್ಸ್ ಬರುತ್ತೆ ಈ ಫಿಶ್ಗೆ, ಮತ್ತೆ ಹಂಪು ಚೆನ್ನಾಗಿ ಮಾನ್ಸ್ಟರ್ ಕಾಕಾಗಿ ಬರುತ್ತೆ. ರಿಸಲ್ಟ್ ಅಂತೂ ಫಿನಾಮಿನಲ್, ನೋ ಡೌಟ್ ಅಬೌಟ್ ಇಟ್. ಬ್ರೋ ಇದು ನಿಮಗೆ ರೆಡ್ ಬೇಸ್ ಬರುತ್ತೆ, ಸ್ಟ್ರಾಂಗ್ ರೆಡ್ ಬೇಸ್ ಬರುತ್ತೆ. ಓಕೆ. ಒಳ್ಳೆ ಪರ್ಲ್ ಮಾರ್ಕಿಂಗ್, ಫುಲ್ ರೆಡ್. ಹೌದು, ಕಂಪ್ಲೀಟ್ ರೆಡ್ ಬರುತ್ತೆ. ಇದು ಆಲ್ರೆಡಿ ಫ್ಲೇರ್ ಮಾಡ್ತೈತೆ ನೋಡಿ ಅಲ್ಲಿ. ನಿಮಗೆ ಒಳ್ಳೆ ಬೇಬಿ ಫೇಸ್ ಇರುತ್ತೆ ಇದಕ್ಕೆ. ಫಿಶ್ ಸಣ್ಣ ಸೈಜೇ, ಏನು ದೊಡ್ಡದೇನಿಲ್ಲ, ಮ್ಯಾಕ್ಸಿಮಮ್ ಒಂದು 3 ಇಂಚ್ ಇರ್ಬೋದು ಅಷ್ಟೇ ಅಷ್ಟೇ. ಬ್ಯೂಟಿಫುಲ್ ಫಿಶ್ ಬಗ್ಗೆ ಹೇಳಿ. ಬರೀ ಒಂದು ಬ್ಯೂಟಿಫುಲ್ ಆಗಿರ್ತಾನೆ. ಹ್ಯಾಮರ್ ಕಾಕ್ ಎವಿಡೆಂಟ್ ಆಗಿ ಕಾಣಿಸುತ್ತೆ ನೋಡಿ. ಟೈಲ್ ನೋಡಿ, ಒಂದು ಕ್ಯಾಂಫಾ ಹೆಂಗಿರಬೇಕು ಹಂಗಿರುತ್ತೆ. ಈಗ ಸ್ಟಾಕ್ ಅಲ್ಲಿ ಬಂದಿರೋ ಕ್ಯಾಂಫಾಸ್ ಅಲ್ಲ, ಪರ್ಫೆಕ್ಟ್ ಆಗಿರುತ್ತೆ. ಆ ಹ್ಯಾಮರ್ ಕಾಕ್ ಲೀನಿಂಗ್ ಹಿಂಗೆ ಇರುತ್ತೆ. ಸೊ ದೀಸ್ ಆರ್ ಹ್ಯಾಮರ್ ಕಾಕ್ ಕ್ಯಾಂಫಾಸ್. ರೆಡ್ ಅಂಡ್ ಎಲ್ಲೋನೇ ಬರುತ್ತೆ ಇದಕ್ಕೂ ಕೂಡ. ಕರೆಕ್ಟ್. ಎಲ್ಲ ವಿಡಿಯೋಸ್ ಅಲ್ಲಿ ನೋಡಕ್ ದೊಡ್ಡದಾಗ ಅನ್ಸುತ್ತೆ, ನನಗೆ ಇವಾಗ ಡಿಸ್ಪ್ಲೇ ಅಲ್ಲಿ ನೋಡಿದಾಗ ದೊಡ್ಡದಾಗ ಅನಿಸ್ತಾ ಇದೆ, ಬಟ್ ದೇ ಆರ್ ವೆರಿ ಸ್ಮಾಲ್, ಹಾರ್ಡ್ಲಿ 3.5 ಇಂಚಸ್. ಎಸ್, ಯಾಕಂದ್ರೆ ಕಸ್ಟಮರ್ಸ್ 99% ಆಫ್ ಕಸ್ಟಮರ್ಸ್ ಬ್ರೋ ನನಗೆ ನಾವು ಸಾಕ್ಬೇಕು ಅದನ್ನ, ದೊಡ್ಡದಾಗಿರೋದು ಬೇಡ ಸರ್, ನಾವು ಸಾಕ್ಬೇಕು ಅಂತಾರಲ್ಲ. ಸೊ ಹಂಗಾಗಿ ಈ ಸೈಜ್ ಅಲ್ಲಿ ತರ್ತೀವಿ. ಝೂಮ್ ಅಲ್ಲಿ ಯಾಕೆ ತೋರಿಸಿದ್ರೆ ಸ್ವಲ್ಪ ಪರ್ಲ್ ಕ್ಲಿಯರ್ ಕಾಣಿಸುತ್ತೆ. ಇದು ವೈಟ್ ಐಸ್ ಬರುತ್ತೆ ಬ್ರೋ, ಇದು ಚೆನ್ನಾಗಿರುತ್ತೆ ಹಂಪು ನೋಡಿ. ಪರ್ಫೆಕ್ಟ್ ಆಗಿದೆ. ಇದು
ಬ್ರೋ ಇದು ಚೆನ್ನಾಗಿದೆ ಆ್ಯಕ್ಚುಲಿ ಪರ್ಲ್ಸ್ ಇನ್ನೂ ಬರಬೇಕು. ಓಕೆ ಅಲ್ಲಿ ನೋಸ್ ಮೇಲೆಲ್ಲ ಮಾರ್ಕಿಂಗ್ಸ್ ಇದೆ ಇವನಿಗೆ, ಓಕೆ ಅದನ್ನ ಕ್ಲಿಯರಾಗಿ ಒಂದು ಸ್ವಲ್ಪ ಎದೊಳ್ಬೇಕು ಅಷ್ಟೇ. ಚೆನ್ನಾಗಿದೆ. ಇದು ಬ್ಯೂಟಿಫುಲ್ ಫಿಶ್ ಬ್ರೋ. ಈಸ್ ಆಲ್ಸೋ ಫೇವ್ರೆಟ್ ಫಾರ್ ಮಿ, ಯಾಕಂದರೆ ಟೈಲು ನೋಡಿ, ಟೈಲು ಚೆನ್ನಾಗಿರುತ್ತೆ, ಹೈಪರ್ ಆಕ್ಟಿವ್ ಆಗಿರುತ್ತೆ. ಮತ್ತು ಟೈಲ್ ಎಲ್ಲಿಂದ ಸ್ಟಾರ್ಟ್ ಆಗಬೇಕು ಅಂದರೆ ಒಂದು ಸ್ವಲ್ಪ ಮುಂದೆನೇ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ಅದಕ್ಕೆ ಆನಲ್ ಫಿನ್ ಬಂದ್ಬಿಟ್ಟು. ಈ ಫಿಶಸ್ ಎಲ್ಲ ನೋಡಿ, ಇದೆಲ್ಲ ಬಂದ್ಬಿಟ್ಟು ಟ್ರಾನ್ಸ್ಫಾರ್ಮೇಶನ್ ಬಂದ್ಬಿಟ್ಟು ಒಂದು 5-6 ದಿವಸಲ್ಲಿ ನೋಡಿದಾಗ ತುಂಬಾನೇ ವೈಲ್ಡ್ ಲುಕ್ ಕೊಡುತ್ತೆ ನಿಮ್ಮ ಟ್ಯಾಂಕಲ್ಲಿ. ಮ್ಯಾಕ್ಸಿಮಮ್ 3.5. ಹಾಂ, ಫ್ಲವರ್ ಮಾರ್ಕಿಂಗ್ಸ್ ಆಗಿರಲಿ, ಬಾಡಿ ಸ್ಟ್ರಕ್ಚರ್ ಆಗಿರಲಿ, ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್ಲಿ ಅಲೈನ್ಡ್ ಇನ್ ದಿಸ್ ಫಿಶಸ್. ಇದಕ್ಕೆ ವಿ ಹ್ಯಾಂಡ್ ಪಿಕ್ ಎವ್ರಿ ಸಿಂಗಲ್ ಫಿಶ್ ಅನ್ನೋದು. ಬ್ರೋ ಇದು ವೈಟ್ ಆ್ಯಂಡ್ ಎಲ್ಲೋ ಪರ್ಲ್ ಡಾಮಿನೆಂಟು. ಇವನ ಜೊತೆ ಯಾಕೆ ಪ್ಯಾರೆಟ್ ಹಾಕಿದ್ದೀವಿ ಅಂತಂದರೆ ಇವನ್ನ ಮಿಸ್ ಮಾಡಲೇಬಾರ್ದು ವಿಡಿಯೋ ಹಾಕೋಕ್ಕೆ ಅಂತ ಅಂದ್ಬಿಟ್ಟು ಹಾಕಿದ್ದೀವಿ. ಮ್ಯಾಕ್ಸಿಮಮ್ 3.5 ಇಂಚ್. ಹೌದು, ಅಲ್ಲಿ ನೋಡಿ ಹೆಡ್ ಮ್ಯಾಗ್ಲೆ ಕೂಡ ಮಾರ್ಕಿಂಗ್ಸ್ ಕ್ಲಿಯರಾಗಿ ಕವರ್ ಆಗಿರುತ್ತೆ. ಮತ್ತು ಇದು ಎಲ್ಲೋ ಡಾಮಿನೇಟೆಡ್ ಫಿಶು, ಬ್ಯೂಟಿಫುಲ್ ಬಾಡಿ ಸ್ಟ್ರಕ್ಚರು, ಪರ್ಲ್ಸ್ ಎಲ್ಲೂ ಕೂಡ ಬಿಟ್ಟೋಗಿರಲ್ಲ, ಕ್ಲಿಯರಾಗಿ ಕವರ್ ಆಗಿರುತ್ತೆ, ರ್ಯಾಪ್ ಟೈಲ್ಡ್ ಆಗಿರುತ್ತೆ. ಒಳ್ಳೆ ಶೋ ಸ್ಟಾಪರ್ ಥರನೇ ಇದೆ ಇದು. ಯಾ ಡೆಫಿನೆಟ್ಲಿ ಬ್ರೋ. ಲುಕ್ ಅಟ್ ದ ವೈಲ್ಡ್ ಲುಕ್ ಆಫ್ ಹಿಸ್ ಐಸ್. ಮತ್ತು ಹಂಪು ಕೂಡ ಚೆನ್ನಾಗೇ ಬರುತ್ತೆ. ಟೈಲ್ ನೋಡಿ, ಈ ಫಿಶ್ನ ಹಿಂಗಾನ ತೋರಿಸ್ಲೇಬೇಕು, ಇವ್ನು ಚೆನ್ನಾಗಿದೆ ಪೊಟೆನ್ಷಿಯಲ್ ಅಂದಿದ್ದಕ್ಕೆ ನಾವು ಪ್ಯಾರೆಟ್ ಜೊತೆಗೆ ಹಾಕಿದ್ದೀವಿ. ಐ ಆಮ್ ಮೇಕಿಂಗ್ ಶ್ಯೂರ್ ದಟ್ ದೇ ಆರ್ ನಾಟ್ ಗೆಟಿಂಗ್ ಅಟ್ಯಾಕ್ ಈಚ್ ಅದರ್. ಅದನ್ನ ಅಷ್ಟರಲ್ಲಿ ತೆಗೆದುಬಿಡ್ತೀವಿ. ಬ್ಯೂಟಿಫುಲ್. ಆ ಪರ್ಲ್ಸ್ ನೋಡೋದೇ ಖುಷಿ ಆಗುತ್ತೆ. ಸೊ ವೀಕ್ಷಕರೇ, ನೋಡೋರಲ್ಲ, ಇಲ್ಲಿದ್ದಂಥ ಎಲ್ಲ ಫಿಶಸ್ ನಾವು ನಿಮ್ಗೆ ತೋರಿಸಿದ್ದೀವಿ. ನಿಮಗೆ ಯಾವ ಫಿಶ್ ಇಷ್ಟ ಆಗಿದೆಯೋ ಅದನ್ನ ಸ್ಕ್ರೀನ್ಶಾಟ್ ತಗೊಂಡು, ಈಗ ಬ್ರೋ ಅವ್ರ ನಂಬರ್ ಅಡ್ರೆಸ್ ಎಲ್ಲ ಹೇಳ್ತಾರೆ, ಅದನ್ನ ಹೇಗೆ ನೀವು ಬುಕ್ ಮಾಡಬೇಕು ಅಥವಾ ಆರ್ಡರ್ ಮಾಡಬೇಕು, ಶಾಪ್ ಅಡ್ರೆಸ್ ಏನು, ಇಲ್ಲಿ ಹೇಗೆ ಬರಬೇಕು, ಪ್ರತಿಯೊಂದು ಹೇಳ್ತಾರೆ. ಸೊ ಬ್ರೋ ಹೇಳಿ ಹೇಗೆ ಬರಬೇಕು, ನಿಮ್ಮ ಶಾಪ್ ಅಡ್ರೆಸ್ಸು ಪ್ರತಿ ಸರಿ ಹೇಳ್ತೀವಿ, ಈ ಸರಿ ಒಂದು ಫಾರ್ಮಾಲಿಟೀಸ್ ಹೇಳ್ಬೇಕು. ನಮ್ಮ ಕಾಂಟ್ಯಾಕ್ಟ್ ನಂಬರ್ಸಲ್ಲಿ ಕನೆಕ್ಟ್ ಮಾಡಿರ್ತಾರೆ. 7829988844 ಅನ್ನೋ ನಂಬರು. ಲೊಕೇಶನ್ ಒಂದು ಗೂಗಲಲ್ಲಿ ಜಿಯಾನ್ ಹಾರ್ನ್ ಫ್ಯಾಕ್ಟ್ರಿ ಅಥವಾ ಜಿಯಾನ್ ಫ್ಲವರ್ ಫ್ಯಾಕ್ಟ್ರಿ ಅಂತ ನಿಮ್ಮ ಲೊಕೇಶನ್ ಆಟೋಮೆಟಿಕ್ ಬಂದುಬಿಡುತ್ತೆ. ನೀವು ಡೈರೆಕ್ಟಾಗಿ ಗೂಗಲ್ ಲೊಕೇಶನ್ ನೋಡ್ಕೊಂಡು ಕೂಡ ಬರ್ಬೋದು. ಬರೋಕ್ಕಿಂತ ಮುಂಚೆ ಒಂದ್ಸತಿ ಕಾಲ್ ಮಾಡ್ಕೊಳ್ಳಿ, ನಾನು ಅವೈಲೇಬಲ್ ಇದೀನಾ ಇಲ್ವಾ ಅಂತ. ಬಟ್ ಸ್ಟೋರ್ ಒಂದು ಓಪನ್ ಆಗಿರುತ್ತೆ, ಯಾವ್ದು ಬೇಕಾದ್ರೂ ಬಂದು ನೋಡ್ಕೊಂಡು ಹೋಗ್ಬೋದು. ಇನ್ ಕೇಸ್ ಔಟ್ಸ್ಕಟ್ಸ್ನ ಬರ್ತಾ ಇದ್ದೀರಾ, ಈಗ ಬೆಳಿಗ್ಗೆ ಯೂಟ್ಯೂಬ್ ಶೂಟ್ ಮಾಡ್ತಾ ಇದ್ದಂಗೆ ಶಿವಮೊಗ್ಗದಿಂದ ಬಂದಿದ್ರು, ಸೊ ಆ ಥರ ದೂರದಿಂದ ಬರ್ತಾ ಇದ್ದೀರಾ, ಸೊ ಬಂದಾಗ ದಯವಿಟ್ಟು ಕಾಲ್ ಮಾಡ್ಕೊಳ್ಳಿ. ಸೊ ನಿಯರೆಸ್ಟ್ ಲೊಕೇಶನ್ ಬಂದ್ಬಿಟ್ಟು ಅಶೋಕ್ ಪಾಲಿಟೆಕ್ನಿಕ್ ಕಾಲೇಜ್ ಆಪೋಸಿಟು, ಶ್ರೀ ಟೈಲ್ಸ್ ಫಸ್ಟ್ ಫ್ಲೋರಲ್ಲಿರೋದು. ನೀವು ಔಟ್ಸ್ಕಟ್ಸ್ನ ಬರ್ತಾ ಇದ್ದೀರಂದರೆ ನೀವು ಜಾಲಲಿ ಕ್ರಾಸ್ ಮೆಟ್ರೋ ಸ್ಟೇಷನ್ ಬಂದರೆ ಅಲ್ಲಿಂದ ಬೇಕಾದ್ರೆ ನಾವು ಟ್ರಾನ್ಸ್ಪೋರ್ಟೇಷನ್ ಅವೈಲಬಿಲಿಟಿ ಮಾಡ್ಕೊಡ್ತೀವಿ, ನಾವೇ ಸೆಲ್ಫ್ ಪಿಕಪ್ ಮಾಡ್ಕೊಡ್ತೀವಿ ನಿಮಗೆ. ಸೊ ಬರೋಕ್ಕಿಂತ ಮುಂಚೆ ಕಾಲ್ ಮಾಡ್ಕೊಳ್ಳಿ. ಫಿಶಸ್ ಎಲ್ಲ ಡಿಸ್ಪ್ಲೇ ಹಾಕಿದ್ದೀವಿ, ವೀಡಿಯೋಸಲ್ಲಿ ಶೂಟ್ ಮಾಡಿದ್ದೀವಿ. ಆ್ಯಕ್ಚುಲಿ ಎಲ್ಲವೂ ಕೂಡ ಫುಲ್ ಕಂಪ್ಲೀಟ್ ಪೊಟೆನ್ಷಿಯಲಾಗಿ ಬರಲಿಲ್ಲ, ಇನ್ನೂ ಕ್ವಾರಂಟೈನಲ್ಲಿ ಇದೆ, ಬಟ್ ಸ್ಟಿಲ್ ದೇ ಆರ್ ಆಲ್ ವೆಲ್ ಇನ್ ಕ್ವಾಲಿಟಿ. ಸೊ ಹಂಗಾಗಿ ಅದನ್ನ ಶೋ ಕೇಸ್ ಮಾಡಿದ್ದೀವಿ. ಸೊ ಇಷ್ಟ ಆಗಿದ್ದನ್ನ ಸ್ಕ್ರೀನ್ಶಾಟ್ ಕಳಿಸಿ. ಆಲ್ ಓವರ್ ಇಂಡಿಯಾ ಟ್ರಾನ್ಸ್ಪೋರ್ಟೇಷನ್ ಅವೈಲೇಬಲ್ ಇದೆ, ಲೈವ್ ಟ್ರಾನ್ಸ್ಪೋರ್ಟೇಷನ್ ಟು ಮೇಜರ್ ಸಿಟೀಸು. ನೀವು ಕಾಲ್ ಮಾಡಿ, ವಾಟ್ಸಪ್ ಕಾಲ್ ಮಾಡ್ಕೊಳ್ಳಿ, ಲೈವ್ ವಿಡಿಯೋ ತರಿಸ್ಕೊಳ್ಳಿ, ವಿಡಿಯೋದಲ್ಲಿ ನೋಡಿ, ಅದಾದಮೇಲೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಬಂದಿರೋ ಸ್ಟಾಕ್ಸು ತುಂಬಾ ಚೆನ್ನಾಗಿದೆ, ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಹ್ಯಾಪಿ ಫಿಶ್ ಕೀಪಿಂಗ್. Until next time, bye bye.